ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇದು ಕ್ಲಾಸ್ ನಂಬರ್ 38 ಆಗುತ್ತೆ. ಕ್ಲಾಸ್ ನಂಬರ್ 38 ನಾವು ಪ್ರಚಲಿತ ಘಟನೆಗಳ ಒಂದು ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಸೀರೀಸ್ ಅನ್ನು ಮಾಡ್ತಾ ಇದ್ವಿ. ಆ ಒಂದು ಸೀರೀಸ್ ಅಲ್ಲಿ ಈಗ ಜೂನ್ 2021 ಪ್ರಮುಖ ಕರೆಂಟ್ ಅಫೇರ್ಸ್ ಗಳ ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ಜನವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಕ್ವಿಕ್ ಗ್ಲಾನ್ಸ್ಗಳನ್ನು ಮಾಡಿದಂಗಾಯ್ತು. ಇನ್ನೇನು ಎಕ್ಸಾಮ್ ಹತ್ರ ಇರೋದ್ರಿಂದ ಡೀಪ್ ಆಗಿ ಪ್ರತಿ ವಾರದ ವಿಡಿಯೋಗಳನ್ನು ನೋಡ್ತಕ್ಕಂಥ ಅಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ಸರ್ ಉಳಿದಿರ್ತಕ್ಕಂಥ ತಿಂಗಳುಗಳ ಒಂದು ಕ್ವಿಕ್ ಗ್ಲಾನ್ಸ್ ಮಾಡಿಕೊಡಿ ಅಂತ. ಸೊ ಆದಷ್ಟು ಬೇಗನೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಒಂದು ಸೀರೀಸ್ ಅಲ್ಲಿ ಈಗ ಜೂನ್ 2021 ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಅನ್ನ, ಎಲ್ಲಾ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ರೌಂಡ್ ಅಪ್ ಅನ್ನ ಒಂದೇ ವಿಡಿಯೋದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇದು ಕ್ಲಾಸ್ ನಂಬರ್ 38 ಆಗುತ್ತೆ. ಯಾರು ಆ ಓಲ್ಡ್ ವಿಡಿಯೋಗಳನ್ನು ನೋಡಿಲ್ವೋ ಅದರ ಒಂದು ಲಿಂಕ್ಗಳನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಐಕಾನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ನೋಡಿ, ಜೂನ್ 2021 ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಆಗುತ್ತೆ ಎಲ್ಲ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ಗಳ. ಓಕೆ, ಸೊ ಇದು ನನ್ನ ಕಿರುಪರಿಚಯ. ಸೊ ನೋಡಿ, ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದು ಕ್ಲಾಸ್ ನಂಬರ್ 38 ಆಗುತ್ತೆ. ಸೊ ಇದರಲ್ಲಿ ನಾವು ಜೂನ್ 2021 ಪ್ರಮುಖ ಪ್ರಚಲಿತ ಘಟನೆಗಳ ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡ್ತಾ ಹೋಗೋಣ. ಕ್ಲಾಸ್ ನಂಬರ್ 37 ಅಲ್ಲಿ ನಾವು ಮೇ 2021 ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಸೊ ಜೊತೆಗೆ ಇಂದಿನ ವಿಡಿಯೋಗಳನ್ನು ಸಹಿತ ನೀವು ನೋಡ್ಬೋದು. ಓಕೆ, ಸೊ ಹಾಗಾದ್ರೆ ಜೂನ್ 2021 ಈ ಒಂದು ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ನ ಮೊದಲ ಪ್ರಶ್ನೆ, ಕ್ವಶನ್ ನಂಬರ್ 1, ಎವರೆಸ್ಟ್ ಶಿಖರವನ್ನ ವೇಗವಾಗಿ ಏರಿದ ಮಹಿಳೆ ಯಾರು? ನೋಡಿ, ಹಾಂಗ್ಕಾಂಗ್ ವಿಮೆನ್ ಬ್ರೇಕ್ಸ್ ದಿ ರೆಕಾರ್ಡ್ ಫಾರ್ ದ ಫಾಸ್ಟೆಸ್ಟ್ ಅಸೆಂಟ್ ಆಫ್ ದ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನ ಅತಿ ವೇಗವಾಗಿ ಏರಿರ್ತಕ್ಕಂಥ ಮಹಿಳೆ ಯಾರು ಅನ್ನೋದು ಪ್ರಶ್ನೆ ಆದ್ರೆ, ಸೊ ಹಾಂಗ್ಕಾಂಗ್ ನ ಮಹಿಳೆ, ಅವ್ರ ಹೆಸರು ಸ್ಯಾಂಗ್ ಇನ್ ಅಂಗ್ ಅಂತ. ನೋಡಿ, ಸ್ಯಾಂಗ್ ಇನ್ ಹಂಗ್. ಇವರು ಹಾಂಗ್ಕಾಂಗ್ನ ಮಹಿಳೆ. ಪ್ರಪಂಚದ ಅತಿ ಎತ್ತರದ ಪರ್ವತ ಶಿಖರಗಳಲ್ಲಿ ಅತಿ ಎತ್ತರದಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟು ಸುಮಾರು 8848.86 ಮೀಟರ್ ಎತ್ತರ ಇದೆ. ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಕೇವಲ 25 ಗಂಟೆ, ನೋಡಿ, ಕೇವಲ 25 ಗಂಟೆ 50 ನಿಮಿಷಗಳಲ್ಲಿ ಏರಿ ಒಂದು ಅತಿ ವೇಗವಾಗಿ ಏರಿರ್ತಕ್ಕಂಥ ಮಹಿಳೆ ಅಂತಕ್ಕಂಥ ಹೆಸರನ್ನು ಪಡೆದಿದ್ದಾರೆ ಸ್ಯಾಂಗ್ ಇನ್ ಅಂಗ್ ಅವರು. ಇವರು ಯಾವ ದೇಶದವರು ಅಂದ್ರೆ ಹಾಂಗ್ಕಾಂಗ್ ಅವರು. ನೋಡಿ, ಇವರೇ ಫಾಸ್ಟೆಸ್ಟ್ ವಿಮೆನ್ ಟು ಕ್ಲಿಮ್ ದ ಮೌಂಟ್ ಎವರೆಸ್ಟ್. ಯಾವ ಒಂದು ಮಹಿಳೆ ಅಂದ್ರೆ ಹಾಂಗ್ಕಾಂಗ್ನ ಮಹಿಳೆ ಆಗ್ತಾರೆ ಸ್ಯಾಂಗ್ ಇನ್ ಅಂಗ್ ಅವರು. ಸೊ ನೆನ್ಪಿಡಿ, ಸ್ಯಾಂಗ್ ಇನ್ ಅಂಗ್, ಹಾಂಗ್ಕಾಂಗ್ ಅವರು. ಹಾಗಾದ್ರೆ ಮೌಂಟ್ ಎವರೆಸ್ಟ್ನ ಎತ್ತರ ಸೊ 8848.86 ಮೀಟ್ರು ಮತ್ತು ಎಷ್ಟು ವೇಗವಾಗಿ ಹತ್ತಿದ್ದಾರೆ ಅಂದರೆ 25 ಗಂಟೆ 50 ಮಿನಿಟ್ಸ್ಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ, PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ ಅಂತ ಹೊಸ ಸ್ಕೀಮ್ ಅನ್ನ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು, PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ ಅಂತ. ಹಾಗಾದ್ರೆ ಈ ಒಂದು ಸ್ಕೀಮು ಯಾರಿಗೆ ಮತ್ತು ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದಾವೆ ಅಂತ ನಾವು ಆಲ್ರೆಡಿ ನೋಡಿ ಜೂನ್ 2021 ಮೊದಲನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಡೀಪ್ ಆಗಿ ಫುಲ್ ಅನಾಲಿಸಿಸ್ ಮಾಡಿದ್ವಿ. ಬಟ್ ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ಬರೀ ಗ್ಲಾನ್ಸ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಹಾಗಾದ್ರೆ PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮು COVID-19 ಇಂದ ಅಫೆಕ್ಟ್ ಆಗಿರ್ತಕ್ಕಂಥ ಮಕ್ಕಳಿಗೆ ತಂದಿರ್ತಕ್ಕಂಥ ಒಂದು ಸ್ಕೀಮ್ ಆಗುತ್ತೆ. ನೋಡಿ, COVID-19 ಪ್ಯಾಂಡಮಿಕ್ ಇಂದಾಗಿ ಬಹಳಷ್ಟು ಜನ ಮಕ್ಕಳು ಅನಾಥರಾದ್ರು, ಅವರ ತಂದೆ ತಾಯಿಗಳು ತೀರ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಅವರ ಶಿಕ್ಷಣವನ್ನ, ಅವರ ಆರೋಗ್ಯವನ್ನ, ಅವರ ಭವಿಷ್ಯವನ್ನ ನೋಡ್ಕೊಳ್ತಕ್ಕಂಥವ್ರು ಯಾರು? ಸೊ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು PM ಕೇರ್ಸ್ ಫಾರ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ. ಸೊ ಆ ಒಂದು ಮಕ್ಕಳನ್ನ ಅಂದ್ರೆ COVID-19 ಪ್ಯಾಂಡಮಿಕ್ ಇಂದ ತಂದೆ ತಾಯಿಗಳನ್ನ ಕಳ್ಕೊಂಡು ಪೋಷಕರನ್ನ ಕಳ್ಕೊಂಡಿರ್ತಕ್ಕಂಥ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಆರೋಗ್ಯಕ್ಕಾಗಿ, ಅವರ ಒಂದು ಶಿಕ್ಷಣಕ್ಕಾಗಿ ಈ ಒಂದು ಸ್ಕೀಮ್ ಅನ್ನ ತಂದಿರ್ತಕ್ಕಂಥದ್ದು PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್. ಓಕೆ, ಇದನ್ನ ನೋಡಿ, ಮಂತ್ಲಿ ಸ್ಟೈಫಂಡ್ ಅನ್ನು ಕೊಡ್ತಾರೆ 18 ವರ್ಷ ತುಂಬಿದ ನಂತರ, ಮತ್ತು ಅವರು 23 ವರ್ಷಗಳು ತುಂಬಿದಾಗ ಅವರಿಗೆ 10 ಲಕ್ಷ ರೂಪಾಯಿಗಳನ್ನು ನೀಡ್ತಾರೆ. ಫ್ರೀ ಎಜುಕೇಶನ್ ಅನ್ನು ನೀಡ್ತಾರೆ ಮತ್ತು 5 ಲಕ್ಷ ರೂಪಾಯಿಗಳ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ನೀಡ್ತಾರೆ. ಹೀಗೆ ಹಲವಾರು ಯೋಜನೆಗಳನ್ನು ಈ ಒಂದು PM ಕೇರ್ಸ್ ಫಾರ್ ಚಿಲ್ಡ್ರನ್ ಎಂಪವರ್ಮೆಂಟ್ ಆಫ್ COVID-19 ಅಫೆಕ್ಟೆಡ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಸ್ಕೀಮನ್ನು ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿರ್ತಕ್ಕಂಥದ್ದು. ಯಾಕೆ, ಏನು ಮತ್ತು ಅದರಲ್ಲಿ ಏನು ಫೀಚರ್ಸ್ ಇದೆ ಅಂತ ನೋಡಿದ್ವಿ. ಸೊ ಮುಂದೆ ಹೋಗೋಣ. ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್, SDI ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನ ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ಇದರ ಉದ್ದೇಶ ಏನು ನೋಡಿ, ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದ ಉದ್ದೇಶ ಏನು ಮತ್ತು ಇದರಲ್ಲಿ ಯಾವ ರಾಜ್ಯಗಳು ಯಾವ ಒಂದು
ಸ್ಥಾನವನ್ನು ಪಡೆದಿದ್ದಾವೆ. ಓಕೆ, ಮೊದಲನೇದಾಗಿ ನೋಡಿ, ನಮ್ಮ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಅನ್ನು ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮತ್ತು ವಿಶ್ವಸಂಸ್ಥೆ ತಂದಿರತಕ್ಕಂಥ 17 SDGs ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು 2030ನೇ ಇಸವಿ ವೇಳೆಗೆ ಪ್ರಪಂಚದಲ್ಲಿ, ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಈ ಒಂದು ಗೋಲ್ಗಳನ್ನು, ಗುರಿಗಳನ್ನು ಅಚೀವ್ ಮಾಡಬೇಕನ್ನೋ ಉದ್ದೇಶಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ವಿಶ್ವಸಂಸ್ಥೆ ತರ್ತಾ ಇದೆ. ಅದರ ಅಡಿಯಲ್ಲಿ ಆಯಾ ದೇಶಗಳು ಸಹಿತ ತರ್ತಾ ಇದ್ದಾವೆ. ಹಾಗಾಗಿ ಈ ಒಂದು 17 ಗೋಲ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಆರೋಗ್ಯ ಮತ್ತು ಶಿಕ್ಷಣ ಹಾಗೂ ಜೆಂಡರ್ ಅಂದರೆ ಲಿಂಗ ಸಮಾನತೆ, ಎಕನಾಮಿಕ್ ಗ್ರೋತ್ ಅಂದರೆ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಆಗಿರ್ಬೋದು, ಅಥವಾ ಪರಿಸರಕ್ಕೆ ಹಾನಿ ಮಾಡದೇ ಇರತಕ್ಕಂಥದ್ದು. ಹೀಗೆ ಹಲವಾರು ಅಂಶಗಳಲ್ಲಿ ನಮ್ಮ ರಾಜ್ಯಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಅನ್ನೋ ಒಂದು ಇಂಡೆಕ್ಸ್ ಅನ್ನು ಕೊಡೋದಕ್ಕೆ ನೀತಿ ಆಯೋಗ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ SDG ಇಂಡಿಯಾ ಇಂಡೆಕ್ಸ್ ಅಂತ ತರ್ತಾ ಇದೆ. ಹಾಗಾದರೆ ಈ ಒಂದು SDG ಇಂಡಿಯಾ ಇಂಡೆಕ್ಸ್ ಅಲ್ಲಿ ಯಾವ ಯಾವ ರಾಜ್ಯಗಳು ಮೊದಲನೇ ಸ್ಥಾನದಲ್ಲಿದ್ದಾವೆ ಮತ್ತು ಯಾವ ಕಡೆಯ ಸ್ಥಾನದಲ್ಲಿದ್ದಾವೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಒಟ್ಟು 17 ಗುರಿಗಳಿದ್ದಾವೆ. ಇವುಗಳನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ SDGs ಅಂತ ಕರಿತೀವಿ. ಒಟ್ಟು 17 ಗೋಲ್ಗಳಿದ್ದಾವೆ. ನಾವು ಆಲ್ರೆಡಿ ಬೇರೆ ಬೇರೆ ಕಡೆ ಡಿಸ್ಕಸ್ ಮಾಡಿದ್ವಿ 17 ಗೋಲ್ಗಳು ಯಾವಂತ. ಮತ್ತೆ ನಾನು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ನೋಡಿ, ಬಡತನ ನಿರ್ಮೂಲನೆ, ಹಸಿವು ಮುಕ್ತ ಭಾರತವಾಗಿರ್ಬೋದು, ಲಿಂಗ ಸಮಾನತೆಯನ್ನು ತರಬೇಕು, ಗುಣಮಟ್ಟದ ಶಿಕ್ಷಣವನ್ನು ಎಲ್ಲರಿಗೂ ನೀಡಬೇಕು, ಹೀಗೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಒಟ್ಟು 17 ಗುರಿಗಳು, 193 ಸದಸ್ಯ ದೇಶಗಳು ವಿಶ್ವಸಂಸ್ಥೆದು 2030ರ ವೇಳೆಗೆ ಇವುಗಳನ್ನು ಅಚೀವ್ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗಾದರೆ ಭಾರತ ಅಥವಾ ಭಾರತದ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಇವುಗಳ ಅಚೀವ್ಮೆಂಟ್ ಅಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾವ ಅಂದರೆ ನೋಡಿ, ಕೇರಳ ರಾಜ್ಯವು ಈ ಒಂದು SDG ಇಂಡೆಕ್ಸ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಕೇರಳ ರಾಜ್ಯ ಒಟ್ಟು 75 ಅಂಕಗಳನ್ನು ಪಡೆದಿದೆ. ಹಿಮಾಚಲ್ ಪ್ರದೇಶ 2ನೇ ಸ್ಥಾನದಲ್ಲಿ, ತಮಿಳುನಾಡು 3ರಲ್ಲಿ, ಆಂಧ್ರ ಪ್ರದೇಶ 4, ಗೋವಾ 5, ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ನೋಡಿ, ಕರ್ನಾಟಕವು 72 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ SDG ಇಂಡೆಕ್ಸ್ ಅಲ್ಲಿ, ನೀತಿ ಆಯೋಗ ರಿಲೀಸ್ ಮಾಡ್ತಕ್ಕಂಥ ಈ ಒಂದು ಇಂಡೆಕ್ಸ್ ಅಲ್ಲಿ. ಇನ್ನು ಕೊನೆಯ ಸ್ಥಾನದಲ್ಲಿ ಬಿಹಾರ ಇದೆ ರಾಜ್ಯಗಳನ್ನು ತೆಗೆದುಕೊಂಡಾಗ. ಅದಾದ ನಂತರ ಜಾರ್ಖಂಡ್, ಆಸಾಂಗಳಿದ್ದಾವೆ. ಹಾಗಾದರೆ SDG ಇಂಡೆಕ್ಸ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಕೇರಳ ಇದ್ರೆ ನೋಡಿ, ಕೇರಳ 1ನೇ ಸ್ಥಾನ, ಬಿಹಾರ ರಾಜ್ಯಗಳಲ್ಲಿ ಕೊನೆಯ ಸ್ಥಾನ. ಓಕೆ, ಇನ್ನು ಕೇಂದ್ರಾಡಳಿತವನ್ನು ತೆಗೆದುಕೊಂಡಾಗ ಚಂಡೀಗಢ ಮೊದಲನೇ ಸ್ಥಾನದಲ್ಲಿದೆ, ದಾದ್ರಾ ನಗರ ಹವೇಲಿ ಅಂಡ್ ದಮನ್ ದೀವುಗಳು ಕೊನೆಯ ಸ್ಥಾನದಲ್ಲಿದ್ದಾವೆ. ಸೊ ನೆನ್ಪಿಡಬೇಕು, ಇದು SDG ಇಂಡೆಕ್ಸ್ ಆಗುತ್ತೆ. ಓಕೆ, ಸೊ ಇನ್ನು ಯಾವ್ಯಾವು ಏನೇನಂತ ನೋಡಿದ್ವಿ. ನೆಕ್ಸ್ಟ್, ದೇವೇಗೌಡರು ಪ್ರಧಾನಿಯಾಗಿ 25 ವರ್ಷಗಳಾಗ್ತಾ ಇದ್ದೇವೆ. 25 years ಟು ಎಗೋ HD ದೇವೇಗೌಡ ಅವರು PM ಆಗಿ ಈ ಒಂದು ದಿನ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಕನ್ನಡ ನಾಡಿಗೆ ಗೌರವ ತಂದ ಗೌಡರು. ಹಾಗಾದ್ರೆ ಪ್ರಧಾನಮಂತ್ರಿ ಅವರು ಅಂದರೆ HD ದೇವೇಗೌಡ ಅವರು ಎಷ್ಟನೇ ಪ್ರಧಾನಮಂತ್ರಿ ಆಗಿದ್ರು, ಸೊ ಆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಇದನ್ನು ಆಲ್ರೆಡಿ ಅವರು ಏನೇನೋ ಒಂದು ಕಾರ್ಯಕ್ರಮಗಳನ್ನು ತಂದರು, ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅಂತ ನಾವು ಆ ಒಂದು ವೀಕಲ್ಲಿ ನೋಡಿದ್ವಿ. ಈಗ HD ದೇವೇಗೌಡ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು 14ನೇ ಮುಖ್ಯಮಂತ್ರಿಗಳಾಗಿ 1994ರಿಂದ 1996ರವರೆಗೆ ಸೇವೆಯನ್ನು ಸಲ್ಲಿಸಿದ್ರು. ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿ ಅನ್ನಿಸುತ್ತೆ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಿರ್ಬೇಕಾದ್ರೆ ಅವ್ರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ 1996ರಿಂದ 1997 ಏಪ್ರಿಲ್ವರೆಗೂ ಸುಮಾರು ಒಂದು 11 ತಿಂಗಳುಗಳ ಕಾಲ ಭಾರತದ 11ನೇ ಪ್ರಧಾನಮಂತ್ರಿಗಳಾಗಿದ್ದರು. ನೆನ್ಪಿಡಬೇಕು, 11ನೇ ಪ್ರಧಾನಮಂತ್ರಿಗಳಾಗಿ. ಇನ್ನು 14ನೇ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಒಂದು ಸೇವೆಯನ್ನು ಸಲ್ಲಿಸಿದ್ರು. ಅವರಾದ ನಂತರ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಓಕೆ, ಅವರು ಪ್ರಧಾನಮಂತ್ರಿಗಳಾಗಿ ಕೇಂದ್ರಕ್ಕೆ ಹೋಗ್ತಾರೆ. ಸೊ ಇಷ್ಟು ದೇವೇಗೌಡರ ಬಗ್ಗೆ ತಿಳ್ಕೋಬೇಕು. ಇನ್ನು 11ನೇ ಪ್ರಧಾನಮಂತ್ರಿಗಳು ಹೇಗೆ ಅಂದ್ರೆ ನೋಡಿ, ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿ, ಎರಡನೇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಗುಜರ್ಲಾಲ್ ನಂತರ ಅವರು ಕೇವಲ ಹಂಗಾಮಿ ಪ್ರಧಾನಮಂತ್ರಿಗಳಾಗಿದ್ದರು. ನಂತರ ಇಂದಿರಾ ಗಾಂಧಿ ಅವರು 3ನೇವರು, ಮೊರಾರ್ಜಿ ದೇಸಾಯಿ ಅವರು 4ನೇವರು, ಚರಣ್ ಸಿಂಗ್ 5ನೇವರು, ಅಗೇನ್ ಇಂದಿರಾ ಗಾಂಧಿ, ಸೊ ಹಾಗಾಗಿ ಅವ್ರನ್ನ ಕನ್ಸಿಡರ್ ಮಾಡಲ್ಲ. 6ನೇವರು ರಾಜೀವ್ ಗಾಂಧಿ ಅವರು, 7 ವಿಶ್ವನಾಥ್ ಪ್ರತಾಪ್ ಸಿಂಗ್, 8 ಚಂದ್ರಶೇಖರ್, 9 PV ನರಸಿಂಹರಾವ್, 10 ಅಟಲ್ ಬಿಹಾರಿ ವಾಜಪೇಯಿ, 11 ದೇವೇಗೌಡರು, 12 ಇಂದ್ರ ಕುಮಾರ್ ಗುಜ್ರಾಲ್ ಅವರು, ಸೊ 13
ಮನಮೋಹನ್ ಸಿಂಗ್ ಅವರು ಈಗ 14ನೇ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು 2ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿರ್ತಕ್ಕಂಥ ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟ್ ನೋಡಿ. ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟ್ ಬಹಳ ಸುದ್ದಿಯಲ್ಲಿತ್ತು. ಸೊ ಯಾಕೆ ಏನು ಅಂದರೆ ಈ ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟನ್ನು ತಡೆ ಹಿಡೀರಿ, ನಮ್ಮ ಭಾರತದಲ್ಲಿ ಈಗ ಕೋವಿಡ್-19 ಬಹಳ ಹರಡ್ತಾ ಇದೆ, ಅದನ್ನು ಅದಕ್ಕೋಸ್ಕರನೇ ವಿನಿಯೋಗಿಸೋದಕ್ಕೆ ನಮ್ಮ ದೇಶದಲ್ಲಿ ದುಡ್ಡಿಲ್ಲ, ಬದಲಾಗಿ ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟಿಗೆ ಏಕೆ ಅಷ್ಟೆಲ್ಲ ದುಡ್ಡು ಕೊಡಬೇಕು, ಅದನ್ನು ಸ್ವಲ್ಪ ಓಲ್ಡ್ ಮಾಡೋಣ ಅಂತ ದಿಲ್ಲಿ ಹೈಕೋರ್ಟ್ಗೆ ಹೋಗಿದ್ರು. ಆದರೆ ದಿಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಇಲ್ಲ ಅದೊಂದು ಅತ್ಯಗತ್ಯ ಯೋಜನೆ ಆಗಿದೆ, ಅದೊಂದು ರಾಷ್ಟ್ರೀಯ ಯೋಜನೆ ಆಗಿದೆ, ಹಾಗಾಗಿ ಅದನ್ನು ತಡಿಬಾರ್ದು ಅಂತ ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟ್ ಏನು ಅಂದರೆ ನೋಡಿ, ಇದು ರಾಜ್ಪಥ್ ಆಗುತ್ತೆ. ಓಕೆ, ಇದು ಇಂಡಿಯಾ ಗೇಟು, ಈ ಕಡೆ ರಾಷ್ಟ್ರಪತಿ ಭವನ್. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರ ಹೊಸ ಮನೆ ಆಫೀಸನ್ನು ಮತ್ತು ಹೊಸ ಮನೆಯನ್ನು ಕಟ್ಟಿಸ್ತಕ್ಕಂಥದ್ದು ಮತ್ತು ಹಳೆಯ ಒಂದು ಲೋಕಸಭಾ ಅಧಿವೇಶನ ಅಥವಾ ನಮ್ಮ ಓಲ್ಡ್ ಪಾರ್ಲಿಮೆಂಟ್ ಹೌಸ್ ಏನಿದೆಯೋ ಸಂಸತ್ ಭವನ, ಅದನ್ನು ಮ್ಯೂಸಿಯಂ ಮಾಡಬೇಕು, ಹೊಸ ಪಾರ್ಲಿಮೆಂಟ್ ಹೌಸನ್ನು ಹೊಸ ಸಂಸತ್ ಭವನವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟು ಸೆಂಟ್ರಲ್ ಸೆಕ್ರೆಟರಿಯೇಟನ್ನು ತರಬೇಕು, ಸೆಂಟ್ರಲ್ ಕಾನ್ಫರೆನ್ಸ್ ಸೆಂಟರ್ನ ತರಬೇಕು, ಹೀಗೆ ಹಲವಾರು ಹೊಸ ಹೊಸ ಬಿಲ್ಡಿಂಗ್ಗಳನ್ನು ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಸುಮಾರು ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನು ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ಇದು ಬೇಕಾ ಅಂತ ಕೋರ್ಟ್ಗೆ ಹೋಗಿದ್ರು, ಬಟ್ ಇದು ಬೇಕು, ಇದು ಅವಶ್ಯಕತೆ ಇದೆ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ಸೆಂಟ್ರಲ್ ವೀಸ್ತಾ ಪ್ರಾಜೆಕ್ಟು ಬಹಳ ಸುದ್ದಿಲಿತ್ತು. ಓಕೆ, ಇನ್ನು ನ್ಯಾಯಮೂರ್ತಿ ಅರುಣ್ ಮಿಶ್ರಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ NHRC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅರುಣ್ ಕುಮಾರ್ ಮಿಶ್ರಾ ರವರು. ನೋಡಿ, ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಟೇಕ್ಸ್ ಓವರ್ ಆಸ್ ಎ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRCಯ ಚೇರ್ಮನ್ ಆಗಿ ಜಸ್ಟಿಸ್ ಅರುಣ್ ಮಿಶ್ರಾ ರವರು. ಓಕೆ, ಇವರು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳು, ಈಗ ನಮ್ಮ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ಇವರೇ ಜಸ್ಟಿಸ್ ಅರುಣ್ ಮಿಶ್ರಾ ರವರು. ಇನ್ನು ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993ರಲ್ಲಿ ಸ್ಥಾಪನೆಯಾಗಿತ್ತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಈಗ ಇದರ ಮುಖ್ಯಸ್ಥರಾಗಿ ಅರುಣ್ ಕುಮಾರ್ ಮಿಶ್ರಾ ರವರು ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಇದು ಸುದ್ದಿಲಿದೆ, ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ ಪ್ಯಾಲೆಸ್ತೈನ್ ಜೊತೆಗಿನ ಉದ್ವಿಗ್ನತೆಯ ಮಧ್ಯೆ ಇಸ್ರೇಲು ಐಸಾಕ್ ಅರ್ಜೋಗ್ ಅವರನ್ನು ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಇತ್ತೀಚೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ಗಳ ಮಧ್ಯೆ ಮತ್ತೆ ಒಂದು ತಿಕ್ಕಾಟಗಳು, ಘರ್ಷಣೆಗಳಾಗಿದ್ವು, ಹಾಗಾಗಿ ಮತ್ತೆ ಸುದ್ದಿಲಿತ್ತು. ಈ ಒಂದು ಉದ್ವಿಗ್ನತೆಯ ಮಧ್ಯೆಯೂ ಕೂಡ ಇಸ್ರೇಲ್ ತನ್ನ ಹೊಸ ಅಧ್ಯಕ್ಷರನ್ನಾಗಿ ಐಸಾಕ್ ಅರ್ಜೋಗ್ ಅವರನ್ನ ನೇಮಕ ಮಾಡಿದೆ, ಹಾಗಾಗಿ ಸುದ್ದಿಲಿದೆ. ಸೊ ಐಸಾಕ್ ಅರ್ಜೋಗ್ ಇಸ್ರೇಲ್ನ ಹೊಸ ಅಧ್ಯಕ್ಷರು. ಇವರೇ ಐಸಾಕ್ ಅರ್ಜೋಗ್ ಅವರು ಇಸ್ರೇಲ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಓಕೆ, ಇಸ್ರೇಲ್ ಎಲ್ಲಿ ಬರುತ್ತೆ ನೋಡಿ, ಇಸ್ರೇಲ್ ಇದು ಈ ಕಡೆ ಭಾಗದಲ್ಲಿ ಈಜಿಪ್ಟ್ ಇದೆ, ಈ ಕಡೆ ಜೋರ್ಡನ್ ಇದೆ, ಸಿರಿಯಾ ಇದೆ, ಲೆಬನಾನ್ ಇದೆ ಮತ್ತು ಜೆರುಸಲೆಮ್ ಇಲ್ಲಿದೆ, ಬೆತ್ಲೆಹೇಮು ಯೇಸುವಿನ ಜನ್ಮಸ್ಥಳ ಇಲ್ಲಿದೆ. ಸೊ ವೆಸ್ಟ್ ಬ್ಯಾಂಕು ಮತ್ತು ಗಾಜಾ ಪಟ್ಟಿಗಳು ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಮಧ್ಯೆ ಏನು ತಿಕ್ಕಾಟವನ್ನು ಮಾಡ್ತಾ ಇದ್ದೇವೆ ಆ ಭಾಗಗಳು ಇಲ್ಲಿದ್ದಾವೆ. ಜೊತೆಗೆ ನೋಡಿ, ಇಲ್ಲಿ ಕೆಂಪು ಸಮುದ್ರ, ಈ ಕಡೆ ಮೆಡಿಟೇರಿಯನ್ ಸಮುದ್ರ, ಈ ಭಾಗದಲ್ಲಿ ಸೂಯೇಜ್ ಕೆನಾಲ್ ಬರುತ್ತೆ. ಸೊ ಹಾಗಾಗಿ ಇದು ಬಹಳ ಸುದ್ದಿಲಿದೆ, ಇದು ಇಸ್ರೇಲ್. ಓಕೆ, ಇನ್ನು 8ನೇ ಪ್ರಶ್ನೆ ನೋಡಿ, ಮಾದರಿ ಬಾಡಿಗೆ ಕಾಯ್ದೆ ಅಥವಾ ಮಾಡೆಲ್ ಟೆನೆನ್ಸಿ ಆಕ್ಟ್ ಅಪ್ರೂವ್ಡ್ ಬೈ ದ ಸೆಂಟರ್ ಫಾರ್ ಸರ್ಕ್ಯುಲೇಷನ್ ಟು ದ ಸ್ಟೇಟ್ಸ್. ಅಂದರೆ ಕೇಂದ್ರದಿಂದ ಈಗ ಅನುಮೋದನೆ ಆಗಿದೆ ಮಾದರಿ ಬಾಡಿಗೆ ಕಾಯ್ದೆ. ಸೊ ಹಿಂದೆ ನಡೆದಿರ್ತಕ್ಕಂಥ ಒಂದು ಎಕ್ಸಾಮಲ್ಲಿ ಕೇಳಿದ್ರು ಮಾಡೆಲ್ ಟೆನೆನ್ಸಿ ಆಕ್ಟ್ ಅಂತ. ಸೊ ಹಾಗಾದ್ರೆ ಏನಿದು ಮಾಡೆಲ್ ಟೆನೆನ್ಸಿ ಆಕ್ಟು? ಸೊ ಇದ್ರ ಬಗ್ಗೆ ಜೂನ್ 2021 ವೀಕ್ 1ನಲ್ಲಿ ಕಂಪ್ಲೀಟ್ ನೋಡಿದ್ವಿ, ಏನೇನು ಆಗ್ತಾ ಇದೆ ಇವತ್ತಿನ ಪ್ರಪಂಚದಲ್ಲಿ, ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಸಿಟಿಗಳಲ್ಲಿ ಏನಾಗ್ತಾ ಇದೆ, ಎಷ್ಟು ತಿಂಗಳ ಒಂದು ಅಡ್ವಾನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಅಡ್ವಾನ್ಸ್ ಅನ್ನ ಮತ್ತೆ ವಾಪಸ್ ಕೊಡ್ಬೇಕಾದ್ರೆ ಏನೆಲ್ಲ ಆಗ್ತಾ ಇದೆ ಬಾಡಿಗೆದಾರರು ಮತ್ತು ಮನೆ ಓನರ್ಗಳ ಮಧ್ಯೆ ಅಂತ ಮಾತಾಡಿದ್ವಿ. ಸೊ ಇಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿ ಮುಂದೆ ಹೋಗೋಣ. ಮಾದರಿ ಬಾಡಿಗೆ ಕಾಯ್ದೆ ಬಾಡಿಗೆದಾರರು ಮನೆ ಮಾಲೀಕರ ನಡುವೆ ಸ್ಪಷ್ಟವಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಒಪ್ಪಂದವನ್ನ ಮಾಡಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಒಂದು ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತೀವಿ, ಅದಕ್ಕೀಗ ಕೇಂದ್ರ ಸಂಪುಟ ಹಸ್ತನ್ನ ನೀಡ್ತಾ ಇದೆ. ಇಲ್ಲೇನಾಗ್ತಾ ಇತ್ತು, ಬಾಡಿಗೆದಾರರು ಸುಮಾರು 10 ತಿಂಗಳ ಒಂದು ಬಾಡಿಗೆಯನ್ನು ಅಡ್ವಾನ್ಸ್ ಆಗಿ ಕೊಡ್ಲೇಬೇಕಂತ ಮನೆ ಓನರ್ ಕೇಳ್ತಾ ಇದ್ರು, ಯಾವುದೇ ರೂಲ್ಸ್ ಇರಲಿಲ್ಲ. ಮತ್ತು ಪೇಂಟಿಂಗ್ ಖರ್ಚಂತ ಅದಂತ ಇದಂತ ಬಹಳ ಇತ್ತು. ಮತ್ತು ಇವರ ಮಧ್ಯೆ ಏನಾದರೂ ವ್ಯಾಜ್ಯಗಳು ಬಂದರೆ, ಅಂದರೆ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕೊಡದೆ ಹೋದ್ರೆ, ಸೊ ಈ ರೀತಿಯ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಯಾವುದೇ ಒಂದು ಕೋರ್ಟ್ ಅಥವಾ
ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಬಾಡಿ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಮಾದರಿ ಬಾಡಿಗೆ ಕಾಯ್ದೆ ಅಥವಾ ಮಾಡೆಲ್ ಟೆನೆನ್ಸಿ ಆಕ್ಟ್ ಅನ್ನ ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. ಅದನ್ನ ರಾಜ್ಯಗಳಿಗೆ ನೀವು ಕೂಡ ಅದನ್ನ ಈ ಮಾದರಿ ಕಾಯ್ದೆಯನ್ನು ಬಳಸ್ಕೊಂಡು ನೀವು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ರಾಜ್ಯಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯಗಳಿಗೆ ನಿರ್ದೇಶನವನ್ನು ಕೂಡ ಕೇಂದ್ರ ಹೇಳಿದೆ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಏನೇನಿದೆ, ಸೊ ಅವೆಲ್ಲವುಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಇಲ್ಲಿ ಮಾದರಿ ಬಾಡಿಗೆ ಕಾಯ್ದೆ ಅಂದ್ರೇನು, ಸೊ ಅಷ್ಟು ತಿಳ್ಕೊಳ್ಳೋಣ ಸಾಕು. ಓಕೆ, 2 ತಿಂಗಳು ಮನೆ ಬಾಡಿಗೆ ಸಾಕಂತೆ ಡೆಪಾಸಿಟ್ಗೆ, ಮತ್ತು ಸೊ ಬೇರೆ 6 ತಿಂಗಳು ಭದ್ರತಾ ಠೇವಣಿಯನ್ನು ಸ್ವೀಕರಿಸಬಹುದು ವಾಣಿಜ್ಯ ಉದ್ದೇಶಕ್ಕಿದ್ರೆ. ಸೊ ಈಗೆಲ್ಲ ಬೇರೆ ಬೇರೆ ರೂಲ್ಸ್ಗಳಿದ್ದಾವೆ, ಇವುಗಳು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಯಾರು ನೋಡಿಲ್ವೋ ಬೇಕಾದ್ರೆ ಜೂನ್ 2021 ವೀಕ್ 1 ಅಲ್ಲಿ ಹೋಗಿ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ಬೋದು. ಓಕೆ, ಇನ್ನು ಡಿ ದೇವರಾಜ ಅರಸೂರ್ ಅವರ 39ನೇ ಪುಣ್ಯ ಸ್ಮರಣೆ, 39th ಡೆತ್ ಆನಿವರ್ಸರಿ ಆಫ್ ಅವರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಡಿ ದೇವರಾಜ ಅರಸು. ಓಕೆ, ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನಾಧಿಕಾರ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸೂರ್ ಅವರ 39ನೇ ಪುಣ್ಯ ಸ್ಮರಣೆ ಆಗುತ್ತೆ. ಸೊ ಹಾಗಾದ್ರೆ ದೇವರಾಜ ಅರಸೂರ್ ಅವರು ಕರ್ನಾಟಕದ 8ನೇ ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿಗೆ 1972ರಿಂದ 77ರವರೆಗೂ, ನಂತರ 2ನೇ ಬಾರಿಗೆ 1978ರಿಂದ 1980ರವರೆಗೂ ಒಟ್ಟು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಮೈಸೂರು ಜಿಲ್ಲೆಯ ಹುಣಸೂರಿನಿಂದ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ರು. ಡಿ ದೇವರಾಜ ಅರಸೂರ್ ಅವರು ಹಲವಾರು ಕಾರ್ಯಕ್ರಮಗಳನ್ನು ತಂದು ಇವತ್ತಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಡಿ ದೇವರಾಜ ಅರಸೂರ್ ಅವರು. ಓಕೆ, ನೋಡಿ, ಕೆ.ಸಿ. ರೆಡ್ಡಿ ಅವರು ನಮ್ಮ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾಗಿದ್ದರು. ಅವರಾದ ನಂತರ ಕೆಂಗಲ್ ಹನುಮಂತಯ್ಯ. ಸೊ ಹೀಗೆ ಹಲವಾರು ಜನ ಬಂದರು. ನೋಡಿ, ಡಿ ದೇವರಾಜ ಅರಸೂರ್ ಅವರು ಮೊದಲನೇ ಬಾರಿಗೆ ಇಲ್ಲಿ, 2ನೇ ಬಾರಿಗೆ ಹೀಗೆ ಒಟ್ಟು 2 ಬಾರಿ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಈಗ ಬಸವರಾಜ ಬೊಮ್ಮಾಯಿರವರು ಕರ್ನಾಟಕದ 20ನೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಓಕೆ, ನೆಕ್ಸ್ಟ್ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಜನ್ಮದಿನ. ಎಸ್.ಆರ್. ಬೊಮ್ಮಾಯಿರವರು ಬರ್ತ್ ಆನಿವರ್ಸರಿ ಇದೆ. ನೋಡಿ, ಎಸ್.ಆರ್. ಬೊಮ್ಮಾಯಿರವರ ಮಗ ಈಗ ಬಸವರಾಜ ಬೊಮ್ಮಾಯಿರವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ, ನೆನ್ಪಿಡ್ಬೇಕು. ಓಕೆ, ಸೊ ಎಸ್.ಆರ್. ಬೊಮ್ಮಾಯಿರವರು ಅವರ ಆರ್ಟಿಕಲ್ 356ನೇ ವಿಧಿಯ ಒಂದು ದುರ್ಬಳಕೆಗಾಗಿ ಬಹಳಷ್ಟು ಹೋರಾಡಿದ್ರು. ಸೊ ಹಾಗಾಗಿ ಯಾವುದೇ ಒಂದು ರಾಷ್ಟ್ರಪತಿ ಆಡಳಿತ ಯಾವುದೇ ಒಂದು ರಾಜ್ಯದಲ್ಲಿ ತರ್ತಾ ಇದ್ದಾರೆ ಅಂದ್ರೆ ನಮಗೆ ನೆನಪಾಗದೆ ಎಸ್.ಆರ್. ಬೊಮ್ಮಾಯಿ ಕೇಸ್ ಅಷ್ಟೊಂದು ಫೇಮಸ್ ಆಗಿತ್ತು. ಆದರೆ ಅದರ ಒಂದು ಲಾಭವನ್ನು ಅವರು ಪಡೆಯೋಕ್ಕಾಗಲಿಲ್ಲ ಅನ್ನೋದು ಇತಿಹಾಸ. ನೆಕ್ಸ್ಟ್ ಎಸ್.ಆರ್. ಬೊಮ್ಮಾಯಿರವರು ನೋಡಿ ಕರ್ನಾಟಕದ 11ನೇ ಮುಖ್ಯಮಂತ್ರಿಗಳಾಗಿದ್ದರು. 1988ರಿಂದ 1989ರವರೆಗೂ ಮುಖ್ಯಮಂತ್ರಿಗಳಾಗಿದ್ದರು. ಈಗ ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗೆ ತಂದೆ ಮಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ 2ನೇ ನಿದರ್ಶನ ನಮ್ಮ ಕರ್ನಾಟಕದಲ್ಲಿ ನೋಡಿದ್ವಿ. ಒಂದು ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, 2ನೇದು ಈಗ ಎಸ್.ಆರ್. ಬೊಮ್ಮಾಯಿರವರು ಮತ್ತು ಬಸವರಾಜ ಬೊಮ್ಮಾಯಿರವರು. ಸೊ ಇದು ಕೂಡ ನೆನಪಿಡಿ. ಸೊ ನೆಕ್ಸ್ಟ್ ನೀತಿ ಆಯೋಗದ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಾಂಕ, ಶ್ರೇಣಿವಾರ ರಾಜ್ಯಗಳು ಮತ್ತು ಯುಟಿಗಳ ಪಟ್ಟಿ, ಯೂನಿಯನ್ ಟೆರಿಟರೀಸ್ಗಳ ಪಟ್ಟಿ, ನೀತಿ ಆಯೋಗದ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಆಗುತ್ತೆ. ಸೊ ಇದರಲ್ಲಿ ಯಾರ್ಯಾರಿದ್ದಾರೆ, ಸೊ ಏನೇನು ಅಂತ ನೋಡ್ತಾ ಹೋಗೋಣ. ಒಟ್ಟಲ್ಲಿ ಸ್ಕೂಲ್ಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೆ ರಾಜ್ಯಗಳು ಯಾವ ರೀತಿಯ ಒಂದು ಔಟ್ಕಮ್ಗಳನ್ನು, ಯಾವ ರೀತಿಯ ಅಂಶಗಳನ್ನು ಅಳವಡಿಸ್ಕೊಳ್ತಾ ಇದ್ದಾವೆ ಅನ್ನೋದ್ರ ಮೇಲೆ ಒಂದಷ್ಟು ಇಂಡಿಕೇಟರ್ಗಳನ್ನು ಕೊಟ್ಟು ಅವುಗಳನ್ನು ಅಧ್ಯಯನ ಮಾಡಿ ಆ ಒಂದು ರಾಜ್ಯಗಳಿಗೆ ಒಂದು ಸ್ಕೋರನ್ನು ಕೊಟ್ಟಿದ್ದಾರೆ. ಸೊ ನೀತಿ ಆಯೋಗ, ಅದನ್ನೇ ನಾವು ನೀತಿ ಆಯೋಗದ ಶಾಲಾ ಶಿಕ್ಷಣ ಗುಣಮಟ್ಟ ಸೂಚ್ಯಾಂಕ ಅಂತೀವಿ. ಅದರಲ್ಲಿ ನೋಡಿ, ಪಂಜಾಬ್ 1ನೇ ಸ್ಥಾನದಲ್ಲಿದೆ, ಚಂಡೀಗಢ 2ನೇ ಸ್ಥಾನ, ತಮಿಳುನಾಡು 3ನೇ ಸ್ಥಾನದಲ್ಲಿದೆ, ಕೇರಳ 4ನೇ ಸ್ಥಾನದಲ್ಲಿ, ಕೊನೆಯ ಸ್ಥಾನದಲ್ಲಿ ಮೇಘಾಲಯ ಇದೆ, ನೆಕ್ಸ್ಟ್ ನಾಗಾಲ್ಯಾಂಡು. ಸೊ ಕರ್ನಾಟಕವು 813 ಪಾಯಿಂಟ್ಗಳನ್ನು ಪಡೆದಿದೆ. ಸೊ ಇದು PGI ರಿಪೋರ್ಟ್ ಕಾರ್ಡ್ ಅಂತ ನೀತಿ ಆಯೋಗದ್ದು. ಓಕೆ, ನೆಕ್ಸ್ಟ್ UN ಜನರಲ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಲ್ಡೀವ್ಸ್ ದೊಡ್ಡ ಅಂತರದ ಜಯ. UN ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಕರಿತೀವಲ್ವ, ಸಾಮಾನ್ಯ ಸಭೆಯ ಒಂದು ಚುನಾವಣೆಯಲ್ಲಿ ಯಾರು ಅಧ್ಯಕ್ಷರಾಗಬೇಕು ಈ ಒಂದು ಸಾಮಾನ್ಯ ಸಭೆಗೆ ಅಂದ್ರೆ ವಿಶ್ವಸಂಸ್ಥೆ ಎಲ್ಲ 193 ದೇಶಗಳು ಭಾಗವಹಿಸ್ತಕ್ಕಂಥ ಆ ಒಂದು ಸಾಮಾನ್ಯ ಸಭೆಗೆ ಯಾರು ಅಧ್ಯಕ್ಷರಾಗಬೇಕು ಅಂತ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ ಅಲ್ಲಿ ಈಗ ಮಾಲ್ಡೀವ್ಸ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದೆ. ಹಾಗಾಗಿ ಮಾಲ್ಡೀವ್ಸ್ ಮತ್ತು ಭಾರತದ ಒಳ್ಳೆಯ ಒಂದು ಸಂಬಂಧವನ್ನು ಹೊಂದಿರೋದ್ರಿಂದ ನಿಕಟ ಸಹಕಾರದ ನಿರೀಕ್ಷೆಯಲ್ಲಿ ಭಾರತ ಇದೆ. ಸೊ ಆಸ್ ಮಾಲ್ಡೀವ್ಸ್ ವಿನ್ಸ್ ದ UN ಜನರಲ್ ಅಸೆಂಬ್ಲಿ UNGA ಎಲೆಕ್ಷನ್ ಬೈ ಬಿಗ್ ಮಾರ್ಜಿನ್, ಇಂಡಿಯಾ ಎಕ್ಸ್ಪೆಕ್ಟ್ಸ್ ದ ಕ್ಲೋಸ್ ಕೋಆಪರೇಷನ್. ಹಾಗಾದ್ರೆ ಯಾರು ಅಧ್ಯಕ್ಷ ಆಗ್ತಾ ಇದ್ದಾರೆ ನೋಡಿ, ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವರಾಗಿರುವ ಅಬ್ದುಲ್ಲಾ ಶಹೀದ್
ನೆನ್ಪಿಡ್ಬೇಕು, ಅಬ್ದುಲ್ಲಾ ಶಹೀದ್. ಇವರು ಈಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. 76ನೇ ಸಾಮಾನ್ಯ ಸಭೆ ಆಗುತ್ತೆ. ಓಕೆ, ಯಾಕಂದ್ರೆ ನೋಡಿ 1945ರಲ್ಲಿ ವಿಶ್ವಸಂಸ್ಥೆ ಆರಂಭ ಆಗಿತ್ತು, ಸಾಮಾನ್ಯ ಸಭೆ ಕೂಡ ಆರಂಭ ಆಗಿತ್ತು. 2020ಕ್ಕೆ 75 ವರ್ಷಗಳಾಗಿತ್ತು. ಈಗ 2021ಕ್ಕೆ 76 ವರ್ಷಗಳಾಗ್ತಾ ಇದೆ. ಹಾಗಾಗಿ 76ನೇ ಜನರಲ್ ಅಸೆಂಬ್ಲಿ ಅಥವಾ 76ನೇ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸ್ಕೊಳ್ತಾ ಇದೆ ಅಂದ್ರೆ ಒಂದು ಮಾಲ್ಡೀವ್ಸು. ಪರ್ಟಿಕ್ಯುಲರ್ ಆಗಿ ಯಾರು ಅಂದ್ರೆ ಮಾಲ್ಡೀವ್ ಸರ್ಕಾರದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಅಬ್ದುಲ್ ಶಹೀದ್ ರವರು ಇಲ್ಲಿದ್ದಾರೆ ನೋಡಿ. ಇವರೇ ಅಬ್ದುಲ್ ಶಹೀದ್ ರವರು ಈಗ UN ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಾಲೆಜ್ ಎಕಾನಮಿ ಮಿಷನ್ ಸ್ಥಾಪಿಸಿರ್ತಕ್ಕಂಥ ರಾಜ್ಯ ಕೇರಳ ಆಗುತ್ತೆ. ಕೇರಳ ಲಾಂಚಸ್ ನಾಲೆಜ್ ಎಕಾನಮಿ ಮಿಷನ್. ಏನಿದು ನಾಲೆಜ್ ಎಕಾನಮಿ ಮಿಷನ್ ನೋಡಿ, COVID-19 ಪ್ಯಾಂಡಮಿಕ್ ಟೈಮಲ್ಲಿ ಎಷ್ಟು ಜಾಬ್ ಲಾಸ್ ಆಯಿತು, ಎಷ್ಟು ಯುವಕರು ಓದಿದ್ರು ಸಹಿತ ಬಹಳ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇರಬೇಕಾಯ್ತು, ಮತ್ತು ಕೆಲಸ ಮಾಡ್ತೀವಿ ಅಂದ್ರೂ ಸಹಿತ ಕೆಲಸ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕೇರಳ ಹೊಸ ಆಲೋಚನೆಯನ್ನು ಮಾಡಿ ನಾಲೆಜ್ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾ ಇದೆ. ಏನಿದು ನಾಲೆಜ್ ಮಿಷನ್ ಅಂದ್ರೆ ಯುವ ಜನತೆಯಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದರಲ್ಲೂ ಡಿಜಿಟಲ್ ಯುಗದಲ್ಲಿ, ಈ ಒಂದು ಟೆಕ್ನಾಲಜಿ ಯುಗದಲ್ಲಿ ಯುವಕರಿಗೆ, ಯಂಗ್ಸ್ಟರ್ಸ್ಗಳಿಗೆ ಟೆಕ್ನಾಲಜಿಯನ್ನು ನಾವು ಕೊಡಬೇಕಾಗತ್ತೆ. ಅವರ ಒಂದು ಸ್ಕಿಲ್ಗಳನ್ನು ಎನ್ಹಾನ್ಸ್ ಮಾಡಬೇಕಾಗತ್ತೆ. ಆದ್ದರಿಂದ ಅವರು ಇಂಥ ಒಂದು ಸಂದರ್ಭಗಳಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕೇರಳ ಸರ್ಕಾರವು ನಾಲೆಜ್ ಮಿಷನ್ ಅನ್ನು ತಂದಿದೆ. ಸೊ ಹಾಗಾದ್ರೆ ನಾಲೆಜ್ ಮಿಷನ್ ತಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಕೇರಳ ರಾಜ್ಯ. ಯಾವ ಉದ್ದೇಶಕ್ಕಂದ್ರೆ ಯುವಕರಲ್ಲಿ ಈ ಟೆಕ್ನಾಲಜಿ ಬಗ್ಗೆ, ಡಿಜಿಟಲ್ ಬಗ್ಗೆ ನಾಲೆಜನ್ನು ಮೂಡಿಸೋದು ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ನೆಕ್ಸ್ಟ್ ರೈಮೋನಾ ನ್ಯಾಷನಲ್ ಪಾರ್ಕು ಆಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನವಾಗುತ್ತೆ. ರೈಮೋನಾ 6th ನ್ಯಾಷನಲ್ ಪಾರ್ಕ್ ಆಫ್ ಆಸ್ಸಾಂ. ಈಗ ಆಲ್ರೆಡಿ 5 ರಾಷ್ಟ್ರೀಯ ಉದ್ಯಾನವನಗಳು ಆಸ್ಸಾಂ ರಾಜ್ಯದಲ್ಲಿದ್ವು. ಈಗ 6ನೇದಾಗಿ ರೈಮೋನಾ ಬರ್ತಾ ಇದೆ. ಇನ್ನು 7ನೇದಾಗಿ ದಿಹಿಂಗ್ ಪಟ್ಕಾಯನ್ನು ಕೂಡ ಕೇವಲ ಒಂದೇ ವಾರದ ಅಂತರದಲ್ಲಿ 2 ರಾಷ್ಟ್ರೀಯ ಉದ್ಯಾನವನಗಳನ್ನ ಆಸ್ಸಾಂ ರಾಜ್ಯ ಘೋಷಣೆ ಮಾಡಿದೆ. ಹಾಗಾಗಿ 6ನೇದು ರೈಮೋನಾ ಆದರೆ 7ನೇದು ದಿಹಿಂಗ್ ಪಟ್ಕಾಯ್ ಆಗುತ್ತೆ. ಆಸ್ಸಾಮಲ್ಲಿ ಈಗ 7 ರಾಷ್ಟ್ರೀಯ ಉದ್ಯಾನವನಗಳು ಘೋಷಣೆ ಆದಂಗೆ ಆಯಿತು. ಓಕೆ, ನೋಡಿ ಆಸ್ಸಾಂ ಗವರ್ಮೆಂಟ್ ನೋಟಿಫೈಸ್ ದಿಹಿಂಗ್ ಪಟ್ಕಾಯಿ ಮತ್ತು ರೈಮೋನಾ ನ್ಯಾಷನಲ್ ಪಾರ್ಕ್ಗಳನ್ನು. ಹಾಗಾಗಿ ಆಸ್ಸಾಂ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 7 ಆಯಿತು. ಇನ್ನು ಮಧ್ಯಪ್ರದೇಶವು 9 ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ನೋಡಿ MP 9 ಮತ್ತು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಗಳು ಕೂಡ 9 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ, ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂದರೆ 5 ಇದಾವೆ, ಆಸ್ಸಾಮಲ್ಲಿ 7 ಇದಾವೆ ಅನ್ನೋದು ನೆನ್ಪಿಡ್ಬೇಕು. ಆಸ್ಸಾಮಲ್ಲಿ ಇತ್ತೀಚೆಗೆ 2 ಘೋಷಣೆ ಆಗಿದ್ದಾವೆ. ಒಂದು ರೈಮೋನಾ ಆದರೆ ಇನ್ನೊಂದು ದಿಹಿಂಗ್ ಪಟ್ಕಾಯಿ ಅನ್ನೋದು ಕೂಡ ನೆನ್ಪಿಡಿ. ಓಕೆ, ಇನ್ನು ಭಾರತದಲ್ಲಿರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಒಂದು 105 ಪ್ಲಸ್ ಅನ್ಕೊಳ್ಳೋಣ. ಒಂದು ಹೆಚ್ಚು ಕಮ್ಮಿ ಇದೆ 105 ಆಸುಪಾಸಿನಲ್ಲಿ. ಓಕೆ, ನೋಡಿ ರೈಮೋನಾ ನ್ಯಾಷನಲ್ ಪಾರ್ಕು 6ನೇದಾಗುತ್ತೆ ಆಸ್ಸಾಮಲ್ಲಿ, ದಿಹಿಂಗ್ ಪಟ್ಕಾಯಿ 7ನೇ ನ್ಯಾಷನಲ್ ಪಾರ್ಕ್ ಆಗುತ್ತೆ ಆಸ್ಸಾಂ. ಯಾವ್ಯಾವ ವಿಧವಾಗಾದ್ರೆ ಆಸ್ಸಾಮಲ್ಲಿ ನೋಡಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ವೆರಿ ಫೇಮಸ್ ಗೊತ್ತಿದೆ, ಮಾನಸ್ ನ್ಯಾಷನಲ್ ಪಾರ್ಕು, ನಮೇರಿ, ದಿಬ್ರು ಸೈಖೋವಾ, ರಾಜೀವ್ ಗಾಂಧಿ ವರಾಂಗ್ ನ್ಯಾಷನಲ್ ಪಾರ್ಕು, ದಿಹಿಂಗ್ ಪಟ್ಕಾಯಿ ಮತ್ತು ರೈಮೋನಾ. ಹೀಗೆ ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಆಸ್ಸಾಂ ರಾಜ್ಯ ಹೊಂದಿದೆ. ಓಕೆ, ನೆಕ್ಸ್ಟ್ ಬಿಮ್ಸ್ಟೆಕ್ಗೆ 24 ವರ್ಷ. ಬಿಮ್ಸ್ಟೆಕ್ ಸ್ಥಾಪನೆಯಾಗಿ ಈಗ 24 ವರ್ಷ ಆಯಿತು. ಹಾಗಾದ್ರೆ ಯಾವಾಗ ಸ್ಥಾಪನೆ ಆಗಿತ್ತು ಬಿಮ್ಸ್ಟೆಕ್ ನೋಡಿ 1997 6ನೇ ಜೂನ್ ಅಂದು ಬ್ಯಾಂಕಾಕ್ ಅಲ್ಲಿ ಸ್ಥಾಪನೆ ಆಗಿತ್ತು ಬಿಮ್ಸ್ಟೆಕ್. ಓಕೆ, ಹಾಗಾದ್ರೆ ಮೊದಲು ಇದನ್ನ ಬಿಮ್ಸ್ಟೆಕ್ ಅಂತ ಕರಿತಾ ಇರಲಿಲ್ಲ, ಬಿಸ್ಟೆಕ್ ಅಂತ ಕರಿತಾ ಇದ್ರು. ನೋಡಿ ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ 4 ದೇಶಗಳಿದ್ದವು. ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ಗಳ ಎಕನಾಮಿಕ್ ಕೋಆಪರೇಷನ್ಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಬಿಸ್ಟೆಕ್ ಆಗಿತ್ತು. ಇದರ ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ರು. ನಂತರ ದಿನಗಳಲ್ಲಿ 1997ರಲ್ಲಿ ಮಯನ್ಮಾರ್ ಕೂಡ ಜಾಯ್ನ್ ಆಯಿತು ಈ ಒಂದು ಬಿಸ್ಟೆಕ್ ಅನ್ನು. ಹಾಗಾಗಿ ಮಯನ್ಮಾರ್ ಹೆಸರನ್ನು ಸೇರಿಸಿದ್ರು. ಬಿಸ್ಟೆಕ್ ಇದ್ದಿದ್ದು ಬಿಮ್ಸ್ಟೆಕ್ ಮಾಡ್ಕೊಂಡ್ರು. ಯಾಕಂದ್ರೆ ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ನಂತರ ದಿನಗಳಲ್ಲಿ ನೇಪಾಳ ಮತ್ತು ಭೂತಾನ್ಗಳು ಸಹಿತ ಸೇರ್ಕೊಂಡ್ಬಿಟ್ಟು ಪರ್ಮನೆಂಟ್ ಮೆಂಬರ್ ಆಗಿ, ಫುಲ್ ಮೆಂಬರ್ ಆಗಿ 2004ರಲ್ಲಿ. ಹಾಗಾಗಿ ಮತ್ತೆ 2 ಹೆಸರುಗಳನ್ನ ಸೇರಿಸಬೇಕು, ಎನ್ ಮತ್ತೆ ಬಿನ.
ಸೊ ಇದೆಲ್ಲ ತೊಂದರೆ ಬೇಡ ಅಂದ್ಬಿಟ್ಟು ಏನು ಮಾಡಿಬಿಟ್ರು ನೋಡಿ, ಹೆಸರನ್ನ ರೀನೇಮ್ ಮಾಡಿದ್ರು. ಏನಂತ ರೀನೇಮ್ ಮಾಡಿದ್ರು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್. ನೋಡಿ, ಬಿ ಅಂದರೆ ಬೇ ಆಫ್ ಬೆಂಗಾಲು, ಐ ಅಂದರೆ ಇನಿಷಿಯೇಟಿವ್, ಎಂ ಅಂದರೆ ಮಲ್ಟಿ ಸೆಕ್ಟೋರಲ್, ಎಂ ಎಸ್ ಅಂದರೆ ಮಲ್ಟಿ ಸೆಕ್ಟೋರಲ್, ಟಿ ಅಂದರೆ ಟೆಕ್ನಿಕಲ್, ಇ ಅಂದರೆ ಎಕನಾಮಿಕ್, ಸಿ ಅಂದರೆ ಕೋಆಪರೇಷನ್. ಹೀಗೆ ಬೇ ಆಫ್ ಬೆಂಗಾಲಲ್ಲಿ ಬರ್ತಕ್ಕಂಥ ವಿವಿಧ ರಾಷ್ಟ್ರಗಳ ನಡುವಿನ ಒಂದು ಟೆಕ್ನಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಅಲ್ವಾ. ಸೊ ಹಾಗಾಗಿ ಬಿಮ್ಸ್ಟೆಕ್ ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡು, ಒಟ್ಟಾರೆಯಾಗಿ ಬಿಮ್ಸ್ಟೆಕ್ ಎಲ್ಲಿದೆ ಪ್ರಧಾನ ಕಚೇರಿ ಅಂದರೆ ಢಾಕಾದಲ್ಲಿ 1997ರಲ್ಲಿ ಸ್ಥಾಪನೆ ಆಗಿತ್ತು. ಅವುಗಳ ಪಾರ್ಟ್ ಆಗಿರ್ತಕ್ಕಂಥ ದೇಶಗಳು ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ ಮತ್ತು ಭೂತಾನ್. ಹೀಗೆ ಒಟ್ಟು 7 ದೇಶಗಳ ಒಂದು ಒಕ್ಕೂಟವಾಗುತ್ತೆ. ಆ 7 ದೇಶಗಳು ಎಲ್ಲಿ ಬರ್ತವೆ ನೋಡಿ, 7 ದೇಶಗಳು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಬರ್ತವೆ. ನೋಡಿ, ಇದು ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂಥ ಭಾರತ, ನೇಪಾಳ, ಭೂತಾನ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ, ಹಾಗೂ ಆಗ್ನೇಯ ಏಷ್ಯಾದಲ್ಲಿ ಬರ್ತಕ್ಕಂಥ ಮಯನ್ಮಾರು, ಥೈಲ್ಯಾಂಡ್ಗಳು. ಹೀಗೆ ಆಗ್ನೇಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾಗಳ ಒಂದು ಒಕ್ಕೂಟವೇ ಬಿಮ್ಸ್ಟೆಕ್ ಆಗುತ್ತೆ. ಇದನ್ನ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ದೇಶಗಳು ಈ ಒಂದು ಬಂಗಾಳ ಕೊಲ್ಲಿಯಲ್ಲಿ ಬರ್ತವೆ, ಹಾಗಾಗಿ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಅಂತ ಕರೆದಿದ್ದಾರೆ. ಓಕೆ, ಭಾರತ UN ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಆಯ್ಕೆಯಾಗಿದೆ. UN ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಸೊ ಇದನ್ನ ಆಲ್ರೆಡಿ ನಾವು ಕಳೆದ ಒಂದು ಕರೆಂಟ್ ಇವೆಂಟ್ಸ್ ಅಲ್ಲಿ ಮೇದಲ್ಲಿ ನೋಡಿದ್ವಿ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂದರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ನ ವಿವಿಧ ಅಂಗಗಳಿಗೆ ಭಾರತ ಆಯ್ಕೆಯಾಗಿದೆ. ಓಕೆ, ಇನ್ನು ಟ್ರಸ್ಟಿಶಿಪ್ ಕೌನ್ಸಿಲ್ ವಿಶ್ವಸಂಸ್ಥೆ ಅಂಗ ಆಗಿಲ್ಲ. ಈಗ ಕೇವಲ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯಗಳು 5 ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ಕರಿಬಹುದು. 6ನೇದಾಗಿರ್ತಕ್ಕಂಥ ಟ್ರಸ್ಟಿಶಿಪ್ ಕೌನ್ಸಿಲ್ ಈಗ ಎಕ್ಸಿಸ್ಟ್ ಇಲ್ಲ. ಓಕೆ, ನೆಕ್ಸ್ಟ್ MSME ವಲಯದ ಉತ್ತೇಜನಕ್ಕಾಗಿ ವಿಶ್ವ ಬ್ಯಾಂಕ್ ಯೋಜನೆಯನ್ನು ತರ್ತಾ ಇದೆ. ಸೊ MSME ಸೆಕ್ಟರ್ಗೆ ವಿಶ್ವ ಬ್ಯಾಂಕ್ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ ಮತ್ತು ಸಾಲವನ್ನು ಕೊಡ್ತಾ ಇದೆ. ಒಟ್ಟು $500 ಮಿಲಿಯನ್ ಒಂದು ಪ್ರೋಗ್ರಾಮ್ ಆಗುತ್ತೆ. MSME ನೋಡಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಅಂಡ್ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬಹಳಷ್ಟು ಹೊಡೆತವನ್ನು ಪಡೆದಿದ್ವು ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ. ಇವುಗಳನ್ನು ಮೇಲೆತ್ತಲು ಭಾರತ ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ $500 ಮಿಲಿಯನ್ ಒಂದು ಪ್ರೋಗ್ರಾಮ್ ಅನ್ನ ಭಾರತ ಸರ್ಕಾರಕ್ಕೆ ವರ್ಲ್ಡ್ ಬ್ಯಾಂಕ್ ಘೋಷಿಸಿದೆ. ಯಾವ ಸೆಕ್ಟರ್ಗೆ? MSME ಸೆಕ್ಟರ್ಗೆ. ಯಾವ ಬ್ಯಾಂಕ್? ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಇನ್ನು ಲಿಯೋನೆಲ್ ಮೆಸ್ಸಿ ಮೀರಿಸಿದ ಸುನಿಲ್ ಛೆಟ್ರಿ. ನೋಡಿ, ಸುನಿಲ್ ಛೆಟ್ರಿ ಲಿಯೋನೆಲ್ ಮೆಸ್ಸಿ ಅವರನ್ನ ಮೀರಿಸಿದರೆ ಇಂಟರ್ನ್ಯಾಷನಲ್ ಗೋಲ್ಗಳನ್ನು ದಾಖಲಿಸುವಲ್ಲಿ. ಸೊ ಇವರು ನಮ್ಮ ಭಾರತದ ಫುಟ್ಬಾಲ್ ತಾರೆ ಸುನಿಲ್ ಛೆಟ್ರಿರವರು ಒಟ್ಟು 74 ಗೋಲ್ಗಳನ್ನು ಗಳಿಸಿದ್ದಾರೆ, ಅಂತಾರಾಷ್ಟ್ರೀಯ ಗೋಲ್ಗಳನ್ನು. ಹಾಗಾಗಿ ಲಿಯೋನೆಲ್ ಮೆಸ್ಸಿ ಅವರು ಅರ್ಜೆಂಟೈನಾದವರು 72 ಗೋಲು. ಇನ್ನು ಅತಿ ಹೆಚ್ಚು ಯಾರಂದ್ರೆ ನೋಡಿ, ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋರವರು ಇಲ್ಲಿದ್ದಾರಲ್ವ, ಇವರು ಒಟ್ಟು 111 ಗೋಲುಗಳನ್ನು ಗಳಿಸಿ ಈಗ ಅತ್ಯಧಿಕ ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ, ಫುಟ್ಬಾಲ್ ಆಟಗಾರ ಯಾರು ಅಂದ್ರೆ ಅದು ಕ್ರಿಸ್ಟಿಯಾನೋ ರೊನಾಲ್ಡೋ. ಪೋರ್ಚುಗಲ್ ಅವರು ಒಟ್ಟು 111 ಆಕ್ಚುಲಿ ಈಗ ಮೊನ್ನೆ ಕರೆಂಟ್ ಇವೆಂಟ್ಸ್ ಅಲ್ಲಿ ನಾನೇ ಮಾಡಿದ್ದೀನಿ, 111 ಗೋಲುಗಳನ್ನು ಗಳಿಸಿ ಹೈಯೆಸ್ಟ್ ದಾಖಲೆಯನ್ನು ಹೊಂದಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. 2ನೇ ಸ್ಥಾನದಲ್ಲಿ ಬೇರೆಯವರಿದ್ದಾರೆ. ಸೊ ಈಗ ಸದ್ಯ ನಮ್ಮ ಭಾರತದಿಂದ ಸುನಿಲ್ ಛೆಟ್ರಿ ಅವರು ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದ್ದಾರೆ ಅನ್ನೋದು ನೆನಪಿಡೋಣ. ಓಕೆ, ಎಕನಾಮಿಸ್ಟ್ ವಿಶ್ವದ ಅತ್ಯಂತ ವಾಸಯೋಗ್ಯ ನಗರಗಳ ವಾರ್ಷಿಕ ಸಮೀಕ್ಷೆಯನ್ನ ಕೊಟ್ಟಿದೆ. ವರ್ಲ್ಡ್ಸ್ ಮೋಸ್ಟ್ ಲಿವೆಬಲ್ ಸಿಟೀಸ್ ಯಾವ್ಯಾವು ಅಂದ್ರೆ ನೋಡಿ, ನ್ಯೂಜಿಲೆಂಡ್ನ ಆಕ್ಲೆಂಡ್, ಜಪಾನ್ನ ಒಸಾಕಾ, ಆಸ್ಟ್ರೇಲಿಯಾದ ಆಡಿಲೇಡು 3 ಪ್ರಪಂಚದ ಅತಿ ವಾಸಯೋಗ್ಯ ನಗರಗಳಲ್ಲಿದ್ದಾವೆ. ಒಂದು ನೋಡಿ ನ್ಯೂಜಿಲೆಂಡ್ನ ಆಕ್ಲೆಂಡು, 2 ಜಪಾನಿನ ಒಸಾಕಾ, ಓಕೆ, 3ನೇದು ಆಸ್ಟ್ರೇಲಿಯಾದ ಆಡಿಲೇಡ್. ಇವು 3 ನೆನ್ಪಿಡಿ, ಇವು ವಾಸಯೋಗ್ಯ ನಗರಗಳು. ಯಾರು ಈ ಒಂದು ರಿಲೀಸ್ ಮಾಡಿರ್ತಕ್ಕಂಥದ್ದು ಈ ಒಂದು ರಿಪೋರ್ಟ್ನ ಅಂದರೆ ದಿ ಎಕನಾಮಿಸ್ಟ್ ಅಂತ. ಇನ್ನೊಂದು ವಾಸಯೋಗ್ಯವಲ್ಲದ ಅಂದರೆ ವಾಸಿಸಲು ಅಯೋಗ್ಯವಾಗಿರ್ತಕ್ಕಂಥ ನಗರಗಳಲ್ಲಿ ಯಾವುದು ಅತಿ ಅಯೋಗ್ಯ ನಗರ ಅಂದರೆ ಸಿರಿಯಾದ ಡಮಾಸ್ಕಸ್. ನೋಡಿ, ಸಿರಿಯಾದ ಡಮಾಸ್ಕಸ್ ಅತಿ ಅಯೋಗ್ಯ ನಗರ ಅಂದರೆ ಅಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ ನನಗೆ. ಇನ್ನು ನೋಡಿ, ಬಾಂಗ್ಲಾದೇಶದ ಢಾಕಾ ಮತ್ತು ಪಾಕಿಸ್ತಾನದ ಕರಾಚಿಗಳು ಸಹಿತ ವಾಸ ಮಾಡಲು ಯೋಗ್ಯವಲ್ಲದ ಟಾಪ್ 10 ನಗರಗಳಲ್ಲಿದ್ದಾವೆ. ಯೋಗ್ಯವಾದ ಅಲ್ಲ, ವಾಸ ಮಾಡಲು ಯೋಗ್ಯವಲ್ಲದ ನಗರಗಳಲ್ಲಿ ನಮ್ಮ ಪಾಕಿಸ್ತಾನದ ಕರಾಚಿ,
ನಮ್ಮ ಬಾಂಗ್ಲಾದೇಶದ ಢಾಕಾಗಳು ಕೂಡ ಏಷ್ಯಾದಲ್ಲಿ ಇದಾವೆ. ಸಿರಿಯಾದ ಡಮಾಸ್ಕಸ್ ಕೂಡ ಇದರಲ್ಲಿ ಸೇರಿದೆ ಅನ್ನೋದು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಅನೂಪ್ ಚಂದ್ರ ಪಾಂಡೆ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಅನೂಪ್ ಚಂದ್ರ ಪಾಂಡೆ ಚುನಾವಣಾ ಆಯುಕ್ತರ ಅಥವಾ ಎಲೆಕ್ಷನ್ ಕಮಿಷನರ್. ನೋಡಿ, ಮುಖ್ಯ ಚುನಾವಣಾ ಆಯುಕ್ತರೇ ಬೇರೆ, ಚುನಾವಣಾ ಆಯುಕ್ತರೇ ಬೇರೆ, ಕನ್ಫ್ಯೂಸ್ ಆಗಬೇಡಿ. ಸಿಇಸಿ ಬೇರೆ, ಬರೀ ಇಸಿ ಬೇರೆ. ಓಕೆ, ನೋಡಿ, ಅನೂಪ್ ಚಂದ್ರ ಪಾಂಡೆ ಟೇಕ್ಸ್ ಚಾರ್ಜಸ್ ಎಲೆಕ್ಷನ್ ಕಮಿಷನರ್. ಬಹಳ ಜನ ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ಕೊಂಡ್ಬಿಡ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಸುಶೀಲ್ ಚಂದ್ರರವರು ಇದ್ದಾರೆ. 24ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸುಶೀಲ್ ಚಂದ್ರರವರಿದ್ದಾರೆ. ಯಾಕಂದ್ರೆ ಸುನಿಲ್ ಅರೋರಾರವರು ನಿವೃತ್ತರಾಗಿದ್ದರು. ಇನ್ನು ಭಾರತದ ಚುನಾವಣಾ ಆಯೋಗದ ಮೊದಲನೇ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ ಸೇನ್ ರವರು. 324 ಆರ್ಟಿಕಲ್ ಪ್ರಕಾರ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ನಾವು ಸ್ಥಾಪನೆ ಮಾಡಬಹುದು. ಅದಕ್ಕೆ ಆ ಒಂದು ಚುನಾವಣಾ ಆಯೋಗಕ್ಕೆ ಒಟ್ಟು 3 ಚುನಾವಣಾ ಆಯುಕ್ತರಿರ್ತಾರೆ. ನೋಡಿ, ಒಬ್ಬರನ್ನ ಎಲೆಕ್ಷನ್ ಕಮಿಷನರ್ 1, ಎಲೆಕ್ಷನ್ ಕಮಿಷನರ್ 2, ಎಲೆಕ್ಷನ್ ಕಮಿಷನರ್ 3 ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಏನಾಗುತ್ತೆ, ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತಾರೆ, ಅವ್ರನ್ನ ಸಿಇಸಿ ಮುಖ್ಯ ಚುನಾವಣಾ ಆಯುಕ್ತರ ಅಂತ ಕರಿತೀವಿ. ಇಬ್ರು ಮಾಮೂಲಿ ಚುನಾವಣಾ ಆಯುಕ್ತರು ಅಥವಾ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು, ರಾಜ್ಯ ವಿಧಾನ ಪರಿಷತ್ಗಳು, ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಚುನಾವಣಾ ಕಾರ್ಯವನ್ನು ನಿರ್ವಹಿಸುತ್ತೆ. ಆಯಾ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಆಯಾ ರಾಜ್ಯದಲ್ಲೇ ಇರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗವೇ ನೋಡ್ಕೊಳ್ಳುತ್ತೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ಈಗ ಸದ್ಯ ಭಾರತದಲ್ಲಿ 3 ಎಲೆಕ್ಷನ್ ಕಮಿಷನರ್ಸ್ ಇದ್ದಾರೆ. ಒಬ್ರು ಸುಶೀಲ್ ಚಂದ್ರರವರು, ಇನ್ನೊಬ್ರು ರಾಜೀವ್ ಕುಮಾರ್ ಅವರು, ಇನ್ನೊಬ್ರು ಅನೂಪ್ ಚಂದ್ರ ಪಾಂಡೆರವರು. ಹಾಗಾದ್ರೆ ಈ 3ರಲ್ಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ, ಅವ್ರನ್ನ ಮುಖ್ಯ ಚುನಾವಣಾ ಆಯುಕ್ತರ ಅಂತ ಕರಿತೀವಿ, ಅವರು ಸುಶೀಲ್ ಚಂದ್ರರವರು. ಇನ್ನು ರಾಜೀವ್ ಕುಮಾರ್ ಮತ್ತು ಅನೂಪ್ ಚಂದ್ರ ಪಾಂಡೆರವರು ಮಾಮೂಲಿ ಎಲೆಕ್ಷನ್ ಕಮಿಷನರ್ ಆಗಿರ್ತಾರೆ. ಸೊ ಇಷ್ಟು ತಿಳ್ಕೋಬೇಕು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 21. ಅಖಿಲ ಭಾರತ ಉನ್ನತ ಶಿಕ್ಷಣದ ಸಮೀಕ್ಷೆ, ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ 2019-20 ಅಂದ್ರೆ ನಮ್ಮ ಭಾರತದಲ್ಲಿ ಸೊ ಎಷ್ಟು ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ರಾಜ್ಯಗಳಲ್ಲಿದ್ದಾವೆ ಮತ್ತು ಉನ್ನತ ಶಿಕ್ಷಣದ ಗ್ರಾಸ್ ರೇಷಿಯೋ ಯಾವ ಒಂದು ರಾಜ್ಯದಲ್ಲಿ ಹೆಚ್ಚಿದೆ, ಸೊ ಅವೆಲ್ಲವುಗಳನ್ನು ಈ ಒಂದು ಸರ್ವೆದಲ್ಲಿ ಮಾಡಿದ್ದಾರೆ. ಅಖಿಲ ಭಾರತ ಉನ್ನತ ಶಿಕ್ಷಣದ ಸಮೀಕ್ಷೆ 2019-20. ಓಕೆ, ನೋಡಿ, ಉನ್ನತ ಶಿಕ್ಷಣ ಸೌಲಭ್ಯ ರಾಜ್ಯಕ್ಕೆ 3ನೇ ಸ್ಥಾನ. ಅಖಿಲ ಭಾರತ ಉನ್ನತ ಶಿಕ್ಷಣದ ಸಮೀಕ್ಷೆ ಬಿಡುಗಡೆಯಾಗಿದೆ. ರಾಜ್ಯದಲ್ಲಿ ಗರಿಷ್ಠ ಸಂಖ್ಯೆಯ ಕಾಲೇಜುಗಳಿದ್ದಾವೆ. ಅಂದರೆ ಸುಮಾರು 4407 ಕಾಲೇಜುಗಳನ್ನು ಹೊಂದಿರತಕ್ಕಂಥ, ಅಂದರೆ ಉನ್ನತ ಶಿಕ್ಷಣ ಬೋಧಿಸ್ತಕ್ಕಂಥ ಕಾಲೇಜುಗಳನ್ನು ಹೊಂದಿರುವ ಕರ್ನಾಟಕವು ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಅರ್ಹರಿರುವ ಪ್ರತಿ ಲಕ್ಷ ವಿದ್ಯಾರ್ಥಿಗಳಿಗೆ 59 ಕಾಲೇಜುಗಳಿದ್ದಾವೆ ಅಂತ ಈ ಒಂದು ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ಒಂದು ವರದಿಯಲ್ಲಿ ಗೊತ್ತಾಗಿದೆ. ಇನ್ನು ಬೆಂಗಳೂರು ನಗರವು 1009 ಕಾಲೇಜುಗಳನ್ನು ಹೊಂದಿದ್ದು ಗರಿಷ್ಠ ಸಂಖ್ಯೆಯ ಕಾಲೇಜುಗಳನ್ನು ಹೊಂದಿರುವ ಜಿಲ್ಲೆಗಳಲ್ಲಿಯೇ ಅಗ್ರಸ್ಥಾನವನ್ನು ಹೊಂದಿದೆ. ನಂತರದ 2ನೇ ಸ್ಥಾನದಲ್ಲಿ ಜೈಪುರ ಇದೆ ಅನ್ನೋದು ಈ ಒಂದು ರಿಪೋರ್ಟ್ ಅಲ್ಲಿ, ಈ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಈ ವಿಚಾರವನ್ನು ತಿಳಿಸಿರೋದು. ಬಟ್ ಈಗ ಶಿಕ್ಷಣ ಸಚಿವರಾಗಿ ಯಾರಿದ್ದಾರೆ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿದ್ದಾರೆ. ನೆನ್ಪಿಡ್ಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಾರೆ. ಸೊ ಮೋದಿ ಸಚಿವ ಸಂಪುಟ ರೀಶಫಲ್ ಮಾಡಿದ್ರಲ್ವಾ, ಆಗ ಸೊ ಹೊಸ ಇದು. ಇನ್ನು ದೇಶದಲ್ಲಿ ಉನ್ನತ ಶಿಕ್ಷಣ ದಾಖಲಾತಿ ಪ್ರಮಾಣ 5 ವರ್ಷಗಳಲ್ಲಿ 11.4% ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ ಉನ್ನತ ಶಿಕ್ಷಣ ಪ್ರವೇಶಿಸುತ್ತಿರುವ ಮಹಿಳೆಯರ ಪ್ರಮಾಣ 18.2% ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯವು ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 3ನೇ ಸ್ಥಾನದಲ್ಲಿದೆ. ಇನ್ನು ಅತಿ ಹೆಚ್ಚು ಉನ್ನತ ಶಿಕ್ಷಣ ಬೋಧಿಸುವ ಕಾಲೇಜುಗಳನ್ನು ಯಾವ ಜಿಲ್ಲೆ ಹೊಂದಿದೆ ಅಂದರೆ ಬೆಂಗಳೂರು ನಗರ ಜಿಲ್ಲೆ ಅನ್ನೋದು ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ದಿಹಿಂಗ್ ಪಟ್ಕಾಯಿ ಆಸ್ಸಾಂನ 7ನೇ ರಾಷ್ಟ್ರೀಯ ಉದ್ಯಾನವನ. ಆಲ್ರೆಡಿ ನೋಡಿದ್ವಿ, ಆಸ್ಸಾಮು ಈ ವರ್ಷ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಿಸಿದೆ. 6ನೇದಾಗಿ ರೈಮೋನಾ ಆಗಿತ್ತು, ಈಗ 7ನೇದಾಗಿ ದಿಹಿಂಗ್ ಪಟ್ಕಾಯಿ ಆಗುತ್ತೆ. ನೆನ್ಪಿಡಬೇಕು, ದಿಹಿಂಗ್ ಪಟ್ಕಾಯಿ ಮತ್ತು ರೈಮೋನಗಳು ಆಸ್ಸಾಂನ ಹೊಸ ರಾಷ್ಟ್ರೀಯ ಉದ್ಯಾನವನಗಳಾಗ್ತವೆ. ಓಕೆ, ಸೊ ಇನ್ನು ಮಧ್ಯಪ್ರದೇಶ MP ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು ಒಟ್ಟು 9 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ್ದಾವೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಆಲ್ರೆಡಿ. ಸೊ ಒಟ್ಟು ಆಸ್ಸಾಂನ 7 ರಾಷ್ಟ್ರೀಯ ಉದ್ಯಾನಗಳು ಯಾವುವು ಅನ್ನೋ ಲಿಸ್ಟ್ ಕೂಡ ನಾವು ಹಿಂದೆ ನೋಡಿದ್ವಿ, ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಓಕೆ, ಇನ್ನು ಸಾವಯವ ಕೃಷಿ ಉತ್ಪನ್ನಗಳಲ್ಲಿ ಭಾರತದ ರಫ್ತು 2020-21ನೇ ಸಾಲಿನಲ್ಲಿ 51% ಏರಿಕೆ ಆಗಿದೆ. ಆರ್ಗ್ಯಾನಿಕ್ ಫಾರ್ಮ್ ಪ್ರಾಡಕ್ಟ್ಸ್ ಅಂದರೆ ಸಾವಯವ ಕೃಷಿ ಉತ್ಪನ್ನಗಳಲ್ಲಿ, ಅಂದರೆ ಸಾವಯವ ಪದ್ಧತಿಯನ್ನು ಬಳಸಿ ಭಾರತದಲ್ಲಿ ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿರ್ತಾರೆ, ಅವುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ.
ಆ ಒಂದು ರಫ್ತುಗಳಲ್ಲಿ COVID-19 ಸಾಂಕ್ರಾಮಿಕದ ನಡುವೆಯೂ 51% ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಒಟ್ಟು $1 ಬಿಲಿಯನ್ ನೋಡಿ USD $1 ಬಿಲಿಯನ್ ರೈಸ್ ಆಗಿದೆ. ಯಾವುದ್ರಲ್ಲಿ ನೋಡಿ ಎಣ್ಣೆ ಕಾಳುಗಳು, ಫ್ರೂಟ್ ಪಲ್ಪ್ಸ್ ಅಂದರೆ ಹಣ್ಣಿನ ರಸ, ಮತ್ತು ಸೆರಿಯಲ್ಗಳು ಅಂದರೆ ಏಕದಳ ಧಾನ್ಯಗಳಾಗಿರ್ಬೋದು, ಅಥವಾ ಮಿಲೆಟ್ಸ್ ಸಿರಿಧಾನ್ಯಗಳಾಗಿರ್ಬೋದು, ಸ್ಪೈಸಸ್ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಅಥವಾ ಬೇರೆ ಈ ಟೀ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಂದರೆ ಈ ಸಾವಯವ ಪದ್ಧತಿಯಿಂದ ಆರ್ಗಾನಿಕ್ ಪದ್ಧತಿಯಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಈ ಒಂದು ಕೃಷಿ ಉತ್ಪನ್ನಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಅದು ಎಲ್ಲೆಲ್ಲಿ ಅಂದರೆ ನೋಡಿ ಅಮೆರಿಕದಲ್ಲಾಗಿರ್ಬೋದು, UK ಅಥವಾ ಯುರೋಪಿನ ಇತರೆ ದೇಶಗಳಲ್ಲಾಗಿರ್ಬೋದು, ಕೆನಡಾ, ಗ್ರೇಟ್ ಬ್ರಿಟನ್, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಇಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಹಾಗಾಗಿ ನಮ್ಮ ಒಂದು ಎಕ್ಸ್ಪೋರ್ಟು ಅಥವಾ ರಫ್ತು ಬಹಳಷ್ಟು ಏರಿಕೆ ಆಗಿದೆ, 51% ಏರಿಕೆ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದು ಸಾವಯವ ಕೃಷಿ ಉತ್ಪನ್ನಗಳಿಗಾದರೆ, ಇನ್ನು ನಾರ್ಮಲ್ ಆಗಿ ಜನರಲ್ ಆಗಿ ಕೃಷಿ ರಫ್ತು ಕೂಡ ಒಳ್ಳೆಯ ಒಂದು ಹೆಚ್ಚಳವನ್ನು ಕಂಡಿದೆ. 2020-21ನೇ ಸಾಲಿನಲ್ಲಿ 17.34% ಹೆಚ್ಚಳವನ್ನು ಕೃಷಿ ರಫ್ತಿನಲ್ಲಿ ಭಾರತ ಕಂಡಿದೆ. ಓಕೆ, ಸೊ ಹಾಗಾದರೆ ಭಾರತದ ಕೃಷಿ ರಫ್ತು ಈ ವರ್ಷ ನೋಡಿ 41.25 ಬಿಲಿಯನ್ ಅಷ್ಟು ಆಗಿದೆ ಅಂತಕ್ಕಂಥದ್ದು, ಮತ್ತು ಒಳ್ಳೆ ಗ್ರೋತನ್ನು ಕೂಡ ಕಂಡಿದೆ. ಎಷ್ಟು ಗ್ರೋತು? 17.34% ಗ್ರೋತು. ಹಾಗಾದರೆ ನಮ್ಮ ದೇಶದ ಕೃಷಿ ರಫ್ತಿನಲ್ಲಿ ಹೆಚ್ಚಿನ ಬಹುಪಾಲು ಎಲ್ಲಿಗೆ ಹೋಗುತ್ತೆ ಅಂದರೆ ಅಮೆರಿಕ, ಚೀನಾ, ಬಾಂಗ್ಲಾದೇಶ, UAE, ವಿಯೆಟ್ನಾಂ, ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ನೇಪಾಳ, ಹೀಗೆ ಹಲವಾರು ದೇಶಗಳಿಗೆ ನಮ್ಮ ದೇಶದ ಕೃಷಿ ಉತ್ಪನ್ನಗಳು ಒಂದು ರಫ್ತಾಗ್ತವೆ, ಎಕ್ಸ್ಪೋರ್ಟ್ ಆಗ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಈ COVID-19 ಪ್ಯಾಂಡಮಿಕ್ ಟೈಮಲ್ಲೂ ಸಹಿತ ಕೃಷಿ ಏನು ಹಿಂದೆ ಬಿದ್ದಿಲ್ಲ, ಬಟ್ ಕೃಷಿ ಕ್ಷೇತ್ರವೇ ಹೆಚ್ಚಿನ ಒಂದು ಕೊಡುಗೆಯನ್ನು ಭಾರತದ ಒಂದು GDPಗಾಗಿರ್ಬೋದು, ವಿದೇಶಿ ವಿನಿಮಯಕ್ಕೆ ನೀಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಓಕೆ, ಆಯುಷ್ ಸಚಿವಾಲಯದಿಂದ ನಮಸ್ತೆ ಯೋಗ ಮೊಬೈಲ್ ಅಪ್ಲಿಕೇಶನ್. ಹಾಗಾದರೆ ನಮಸ್ತೆ ಯೋಗ ಮೊಬೈಲ್ ಅಪ್ಲಿಕೇಶನನ್ನು ಯಾವ ಸಚಿವಾಲಯ ಆರಂಭಿಸಿತ್ತು ಅಂದರೆ ಆಯುಷ್ ಮಿನಿಸ್ಟ್ರಿ ಆಗುತ್ತೆ, ಆಯುಷ್ ಸಚಿವಾಲಯ. ಯಾಕೆ, ಏನು ಉದ್ದೇಶ ಅಂದರೆ ನೋಡಿ, ಈಗ ಭಾರತದಲ್ಲಿ ನಾವು ಯೋಗ ಡೇನ ಆಚರಣೆ ಮಾಡಿದ್ವಿ. 7ನೇ ಅಂತಾರಾಷ್ಟ್ರೀಯ ಯೋಗ ದಿನವಾಗುತ್ತೆ. 7th ಇಂಟರ್ನ್ಯಾಷನಲ್ ಯೋಗ ಡೇ ಆಗುತ್ತೆ. ಎಷ್ಟನೇದಂದರೆ 7th ಆಗುತ್ತೆ. 2015ರಲ್ಲಿ ಮೊದಲನೇ ಬಾರಿಗೆ ಯೋಗ ಡೇ ಆಚರಣೆ ಮಾಡಿದ್ವಿ. 2016, 17, 18, 19, 20, 21 ನೋಡಿ 1, 2, 3, 4, 5, 6, 7ನೇ ಯೋಗ ಡೇ ಆಗುತ್ತೆ. ಸೊ ಅಥವಾ 7ನೇ ಅಂತಾರಾಷ್ಟ್ರೀಯ ಯೋಗ ದಿನವಾಗುತ್ತೆ. ಈ ಒಂದು ಯೋಗ ದಿನದ ಅಂಗವಾಗಿ ಆಯುಷ್ ಸಚಿವಾಲಯವು ಈ ನಮಸ್ತೆ ಯೋಗ ಅಂತಕ್ಕಂಥ ಆ್ಯಪನ್ನು ಬಿಡುಗಡೆ ಮಾಡಿದೆ. ನೋಡಿ, ನಮಸ್ತೆ ಯೋಗ ಮೊಬೈಲ್ ಆ್ಯಪು. ಇದರಲ್ಲಿ ಹಲವಾರು ಯೋಗಾಸನಗಳನ್ನು ಕಲಿಬೋದು, ಅಥವಾ ಕೆಲವೊಂದು ಆಯುಷ್ ಇಲಾಖೆಯಿಂದ ತಂದಿರತಕ್ಕಂಥ ವಸ್ತುಗಳ ಪರ್ಚೇಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಫಿಟ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಟ್ರ್ಯಾಕ್ ಮಾಡ್ಬೋದು ಈ ಒಂದು ನಮಸ್ತೆ ಯೋಗ ಮೊಬೈಲ್ ಆ್ಯಪಿಂದ ಅನ್ನೋದು ಗಮನಿಸಬೇಕು. ಓಕೆ, ನೆಕ್ಸ್ಟ್, ಭಾರತ 4ನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿರತಕ್ಕಂಥ ದೇಶವಾಗುವತ್ತು ಹೋಗ್ತಾ ಇದೆ. ಫೋರೆಕ್ಸ್ ರಿಸರ್ವ್ಸ್ ಅಥವಾ ವಿದೇಶಿ ವಿನಿಮಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಈಗ ಭಾರತ 4ನೇ ಸ್ಥಾನಕ್ಕೆ ಬಂದಿದೆ. ಓಕೆ, ನೋಡಿ, ಚೀನಾ ಮೊದಲನೇ ಸ್ಥಾನದಲ್ಲಿದೆ, ಜಪಾನ್ 2, ಸ್ವಿಟ್ಜರ್ಲೆಂಡ್ 3, ಭಾರತ 4ನೇ ಸ್ಥಾನದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದ ವಿದೇಶಿ ವಿನಿಮಯವನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ಈಗ ಭಾರತ ರಷ್ಯಾವನ್ನು ಮೀರಿಸಿ 4ನೇ ಸ್ಥಾನಕ್ಕೆ ಬಂದಿದೆ. ಸೊ ಅದು ಫಾರಿನ್ ರಿಸರ್ವ್. ಓಕೆ, ಒಟ್ಟು 600 ಬಿಲಿಯನ್ ಮಾರ್ಕನ್ನು ಈಗ ಭಾರತ ದಾಟ್ತಾ ಇದೆ. ಸೊ ನೆಕ್ಸ್ಟ್, ಪುಲಿಟ್ಜರ್ ಪ್ರಶಸ್ತಿ 2021. ಹಾಗಾದರೆ 2021ರ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ, ಯಾರು ನೀಡ್ತಾರೆ, ಮತ್ತು ಅದು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡ್ತಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ನೋಡಿ, ಮೇಘಾಗೆ ಪುಲಿಟ್ಜರ್ ಪ್ರಶಸ್ತಿ. ಚೀನಾದ ದೌರ್ಜನ್ಯವನ್ನು ಬಯಲಿಗೆಳೆದ ಭಾರತೀಯ ಮೂಲದ ಪತ್ರಕರ್ತೆಗೆ ಗೌರವ. ಇಲ್ಲೇನಾಗಿತ್ತು, ಚೀನಾದಲ್ಲಿ ಮುಸ್ಲಿಂ ಧರ್ಮ ಪ್ರತಿಪಾದಕರನ್ನು ಹತ್ತಿಕ್ಕಲು ಚೀನಾ ಕಮ್ಯುನಿಸ್ಟ್ ಸರ್ಕಾರ ಮೆರೆದ ಕ್ರೌರ್ಯವನ್ನು ಸರಣಿ ವರದಿಗಳ ಮೂಲಕ ಎಳೆಯಾಗಿ ಬಿಚ್ಚಿಟ್ಟು ಅಂತಾರಾಷ್ಟ್ರೀಯ ಗಮನ ಸೆಳೆದ ಭಾರತೀಯ ಮೂಲದ ಅಮೆರಿಕ ಪತ್ರಕರ್ತೆ ಮೇಘಾ ರಾಜಗೋಪಾಲನ್. ಯಾರು? ಮೇಘಾ ರಾಜಗೋಪಾಲನ್. ನೋಡಿ, ಮೇಘಾ ರಾಜಗೋಪಾಲನ್ ಅವರಿಗೆ 2021ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಇವರು ಭಾರತೀಯ ಮೂಲದವರು, ಹಾಗಾಗಿ
ಸೊ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾದರೆ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡ್ತಾ ಬರ್ತಾ ಇದ್ದಾರೆ ಅಂದರೆ ನೋಡಿ, ಸುದ್ದಿ ಮಾಧ್ಯಮಗಳು ಅಥವಾ ಪತ್ರಿಕೋದ್ಯಮದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ನೀಡ್ತಾ ಬರ್ತಾ ಇದ್ದಾರೆ. ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯವರು 1917ರಿಂದ ನೀಡ್ತಾ ಬರ್ತಾ ಇದ್ದಾರೆ ಪುಲಿಟ್ಜರ್ ಪ್ರಶಸ್ತಿ. ಈ ವರ್ಷ ಅಂದರೆ 2021ನೇ ಸಾಲಿನ ಪ್ರಶಸ್ತಿಯನ್ನು ಭಾರತೀಯ ಮೂಲದ ಪತ್ರಕರ್ತೆ ಆಗಿರ್ತಕ್ಕಂಥ ಅಮೆರಿಕದ ಪತ್ರಕರ್ತೆ ಆಗಿರ್ತಕ್ಕಂಥ ಮೇಘಾ ರಾಜಗೋಪಾಲನ್ ಅವರಿಗೆ ಪುಲಿಟ್ಜರ್ ಪ್ರಶಸ್ತಿ ದೊರಕಿದೆ. ಓಕೆ, ನೆಕ್ಸ್ಟ್ ವಿನು ಮಂಕಡ್ಗೆ ಆಲ್ ಆಫ್ ಫೇಮ್ ಗೌರವ. ವಿನು ಮಂಕಡ್ ಇಂಡಕ್ಟೆಡ್ ಇಂಟು ದ ICC ಆಲ್ ಆಫ್ ಫೇಮ್ ಆಗುತ್ತೆ. ಹಾಗಾದರೆ ಆಲ್ ಆಫ್ ಫೇಮ್ ಅಂದ್ರೆ ಏನು ಮತ್ತು ಇದರಲ್ಲಿ ಈಗ ಒಟ್ಟು 10 ಕ್ರಿಕೆಟ್ ದಿಗ್ಗಜರನ್ನು ICC ಭಾನುವಾರ ಆಲ್ ಆಫ್ ಫೇಮ್ ಪಟ್ಟಿಗೆ ಸೇರಿಸಿದೆ. ಆ 10ರಲ್ಲಿ ಯಾರಿದ್ದಾರೆ ಅಂದರೆ ಭಾರತದ ಸರ್ವಕಾಲಿಕ ಶ್ರೇಷ್ಠ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಿನು ಮಂಕಡ್ ರವರು ಸೇರಿದ್ದಾರೆ. ನೋಡಿ, ವಿನು ಮಂಕಡ್ ಮತ್ತು ಕುಮಾರ ಸಂಗಕ್ಕರ ಇದ್ದಾರೆ, ಆಂಡಿ ಫ್ಲವರ್ ಇದ್ದಾರೆ. ಹೀಗೆ ಒಟ್ಟು 10 ಜನರನ್ನ ಈ ಒಂದು ಆಲ್ ಆಫ್ ಫೇಮ್ಗೆ ಸೇರಿಸಿಕೊಂಡಂಗೆ ಆಯಿತು. ಹಾಗಾಗಿ ಒಟ್ಟು 103 ಜನರು ಈಗ ಆಲ್ ಆಫ್ ಫೇಮ್ಗೆ ICC ಗೌರವವನ್ನು ನೀಡಿದಂಗಾಯಿತು. ಅದರಲ್ಲಿ ಭಾರತದವರು ಯಾರ್ಯಾರಿದ್ದಾರೆ ಅಂದರೆ ಬಿಷನ್ ಸಿಂಗ್ ಬೇಡಿ, ಕಪಿಲ್ ದೇವ್, ರಾಹುಲ್ ದ್ರಾವಿಡ್, ಸುನಿಲ್ ಗವಾಸ್ಕರ್, ಅನಿಲ್ ಕುಂಬ್ಳೆ, ವಿನು ಮಂಕಡ್ ಮತ್ತು ಸಚಿನ್ ತೆಂಡೂಲ್ಕರ್. ಹೀಗೆ ಒಟ್ಟು ನೋಡಿ 7 ಜನ ಇದರಲ್ಲಿ ಸೇರಿದಂಗಾಯಿತು ಆಲ್ ಆಫ್ ಫೇಮ್ ಗೌರವಕ್ಕೆ. ಕೇಳ್ಬೋದು, ಕೆಳಗಿನವರಲ್ಲಿ ಯಾರು ಆಲ್ ಆಫ್ ಫೇಮ್ ಗೌರವವನ್ನು ಪಡೆದಿಲ್ಲ ಅಂದ್ಬಿಟ್ಟು 3 ಪಡೆದವ್ರನ್ನ ಮತ್ತು ಇನ್ನೊಬ್ಬರನ್ನ ಯಾರಾದ್ರೂ ಹೆಸರು ಕೊಡ್ಬೋದು. ಓಕೆ, ನೆಕ್ಸ್ಟ್ ನಫ್ತಾಲಿ ಬೆನೆಟ್, ಇಸ್ರೇಲ್ನ ಹೊಸ ಪ್ರಧಾನಿ. ಈಗ ನಾವು ಆಲ್ರೆಡಿ ನೋಡಿದ್ವಿ ಇಸ್ರೇಲ್ನ ಹೊಸ ಅಧ್ಯಕ್ಷರು ನೇಮಕಗೊಂಡಿದ್ದಾರೆ ಅಂತ. ಈಗ ಇಸ್ರೇಲ್ನ ಹೊಸ ಪ್ರಧಾನಿಗಳು ನೇಮಕಗೊಂಡಿದ್ದಾರೆ. ಇಸ್ರೇಲ್ ಬಹಳ ಸುದ್ದಿಲಿದೆ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಫ್ತಾಲಿ ಬೆನೆಟ್ ರವರು ಈಗ ಇಸ್ರೇಲ್ನ ಹೊಸ ಪ್ರಧಾನಿಗಳಾಗ್ತಾ ಇದ್ದಾರೆ. ಬೆಂಜಮಿನ್ ನೇತನ್ಯಾಹು ರವರು ತಮ್ಮ ಅಧಿಕಾರಾವಧಿಯನ್ನು ಮುಗಿಸಿದ್ದಾರೆ. ಸೊ ಈಗ ನಫ್ತಾಲಿ ಬೆನೆಟ್ ಅವರು ಇಸ್ರೇಲ್ನ ಹೊಸ ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ. ಇತ್ತೀಚೆಗೆ ಇಸ್ರೇಲ್ನ ಹೊಸ ಅಧ್ಯಕ್ಷರಾಗಿ ಐಸಾಕ್ ಹರ್ಜೋಗ್ ಅವರು ನೇಮಕಗೊಂಡಿದ್ರು. ಹಾಗಾದ್ರೆ ಐಸಾಕ್ ಹರ್ಜೋಗ್ ಅವರು ಇಸ್ರೇಲ್ನ ಅಧ್ಯಕ್ಷರಾದರೆ ನಫ್ತಾಲಿ ಬೆನೆಟ್ ಅವರು ಇಸ್ರೇಲ್ನ ಪ್ರಧಾನಿಗಳಾಗ್ತಾರೆ, ನೆನ್ಪಿಡಿ. ಓಕೆ, ಇಸ್ರೇಲ್ ಎಲ್ಲಿ ಬರುತ್ತೆ ಏನು ಅಂತ ಇದನ್ನು ಆಲ್ರೆಡಿ ಹಿಂದಿನ ಕ್ವಶನ್ ಪೇಪರಲ್ಲಿ ನೋಡಿದೀವಿ ನಾವು. ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ನಿಗದಿಪಡಿಸ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ KERC ಆಗುತ್ತೆ. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ KERC. ಇದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂತ ಕರಿತೀವಿ. ಇದರ ಚೇರ್ಮನ್ ಯಾರಿದ್ದಾರೆ ಅಂದರೆ ಶಂಭು ದಯಾಳ್ ಮೀನಾರ್ ಅವರು ಕರ್ನಾಟಕದ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಚೇರ್ಮನ್ ಆಗಿದ್ದಾರೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಅಧ್ಯಕ್ಷರು ಶಂಭು ದಯಾಳ್ ಮೀನರ್ ಅವರು. ಅದೇ ತರ ಕೇಂದ್ರದ ವಿದ್ಯುತ್ ನಿಯಂತ್ರಣ ಆಯೋಗ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ CERCಯ ಚೇರ್ಮನ್ PK ಪೂಜಾರಿ ರವರಿದ್ದಾರೆ, ನೆನಪಿಡಬೇಕು. ಓಕೆ, ಇವರು ಕರ್ನಾಟಕದಲ್ಲಿ ಎಷ್ಟು ಯೂನಿಟ್ಗೆ ಎಷ್ಟು ಪೈಸೆ ಹೆಚ್ಚಳವನ್ನು ಮಾಡಬೇಕು ಮತ್ತು ಯಾರ್ಯಾರಿಗೆ ಒಂದು ಡಿಸ್ಟ್ರಿಬ್ಯೂಷನ್ ಪವರ್ ಅನ್ನು ಕೊಡಬೇಕು ಅಂತಕ್ಕಂಥ ಕೆಲಸವನ್ನ, ಅವುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ KERC ಮಾಡುತ್ತೆ. ಇನ್ನು ಕವಿ ಸಿದ್ದಲಿಂಗಯ್ಯ ನಿಧನರಾಗಿದ್ದಾರೆ. ನೋಡಿ, ಡಾಕ್ಟರ್ ಸಿದ್ದಲಿಂಗಯ್ಯ ಇನ್ನಿಲ್ಲ. ಓಕೆ, ಊರು ಕೇರಿ ಬಿಟ್ಟು ಹೊರಟ ಕವಿ ಸಿದ್ದಲಿಂಗಯ್ಯ. ಊರು ಕೇರಿ ಅಂತಕ್ಕಂಥದ್ದು ಕವಿ ಸಿದ್ದಲಿಂಗಯ್ಯನವರ ಆತ್ಮಚರಿತ್ರೆಯಾಗುತ್ತೆ, ನೆನ್ಪಿಡಬೇಕು. ಆತ್ಮಚರಿತ್ರೆ ಯಾವುದು ಸಿದ್ದಲಿಂಗಯ್ಯನವ್ರದ್ದು ಅಂದರೆ ಊರು ಕೇರಿ. ಸೊ ಅವರ ಇನ್ನಿತರ ಕೃತಿಗಳು ಯಾವ್ಯಾವ ಅಂದರೆ ಒಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಮೆರವಣಿಗೆ, ಹೀಗೆ ಹಲವಾರು ಕೃತಿಗಳನ್ನು ಸಿದ್ದಲಿಂಗಯ್ಯನವರು ಬರೆದಿದ್ರು. ಅವರು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ನೃಪತುಂಗ ಅವಾರ್ಡು, ಪಂಪ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದವೆ. ಮತ್ತು ಅವರು ಶ್ರವಣಬೆಳಗೊಳದಲ್ಲಿ ನಡೆದಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು, ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚು ಮೌಲ್ಯಯುತವಾಗಿರ್ತಕ್ಕಂಥ ಸ್ಟಾರ್ಟಪ್ ಬೈಜೂಸ್ ಆಗುತ್ತೆ. ಸೊ ಮೋಸ್ಟ್ ವ್ಯಾಲ್ಯೂಯಬಲ್ ಸ್ಟಾರ್ಟಪ್ ಇನ್ ಇಂಡಿಯಾ ಬೈಜೂಸ್ ಬಹಳ ಒಂದು ಬೇರೆ ಬೇರೆ ಹೂಡಿಕೆದಾರರಿಂದ ಹಲವಷ್ಟು ಹಣವನ್ನು ಪಡಿತಾ ಇದೆ. ಬೈಜೂಸ್ ಮೌಲ್ಯ ಈಗ 1.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗ್ತಾ ಇದೆ. ಭಾರತದ ಹೆಚ್ಚು ಮೌಲ್ಯದ ಸ್ಟಾರ್ಟಪ್ ಈಗ ಬೈಜೂಸ್ ಆಗಿದೆ. ಬೈಜೂಸ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಬೈಜು ರವೀಂದ್ರನ್ ಅವರು ಅನ್ನೋದು ಕೂಡ ಇಲ್ಲಿ ನೆನಪಿಡಬೇಕು. ಬೈಜು ರವೀಂದ್ರನ್ ಇವರೇ ಈ ಒಂದು ಬೈಜೂಸ್ನ ಸ್ಥಾಪಕರು. ಓಕೆ, ನೆಕ್ಸ್ಟ್ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಈಗ ಮುಕ್ತಾಯ ಆಗಿತ್ತು. ಸೊ ಅದರದ್ದು ಒಂದು ಅಪ್ಡೇಟ್ಸ್ ಅನ್ನು ನೋಡೋಣ. ನೋಡಿ, ಮೌಂಟ್ ಎವರೆಸ್ಟ್ ಏರಿದ ಜೋಕೋವಿಚ್ ಅವರು ಫ್ರೆಂಚ್ ಓಪನ್ ಗೆಲ್ಲೋದ್ರೊಂದಿಗೆ ಒಟ್ಟು 19 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ರು. ಅದಾದ ನಂತರ ವಿಂಬಲ್ಡನ್ ಗೆದ್ರು. ಹಾಗಾಗಿ ಒಟ್ಟು 20 ಪದಕಗಳನ್ನು 20 ಒಂದು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥವರ ಸಾಲಿಗೆ ಸೇರಿದ್ರು. ಯಾರ್ಯಾರು? ರೋಜರ್ ಫೆಡರರ್ 20, ರಫೇಲ್ ನಡಾಲ್ 20 ಮತ್ತು ಈಗ ಜೋಕೋವಿಚ್ ಅವರು ಕೂಡ 20 ಗೆದ್ದಿದ್ದಾರೆ. ಅಂದರೆ ವಿಂಬಲ್ಡನ್ ಗೆಲ್ಲೋ ಮುಖಾಂತರ ಒಟ್ಟು 6 ಪ್ರಶಸ್ತಿ, 9 + 2 11 + 6 19, 17
+3 20 ಗೆದ್ದಂಗೆ ಆಯಿತು. ಸೊ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನ ಮಾಡಿದ್ದೆ ರೀಸೆಂಟಾಗಿ. ಒಟ್ಟು 2021 ಎಲ್ಲ ಗ್ರ್ಯಾಂಡ್ ಸ್ಲಾಮ್ಗಳ ಒಂದು ಸಂಪೂರ್ಣ ನೋಟವನ್ನು ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಹೋಗಿ ನೋಡ್ಬೋದು, ನೋಡಿರ್ತೀರ ಸಹಿತ. ಓಕೆ, ನೆಕ್ಸ್ಟ್ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಜೆಕ್ ಗಣರಾಜ್ಯದ ಬಾರ್ಬೋರಾ ಕ್ರೇಜಿಕೋವಾರ್ ಅವರು 2021ನೇ ಸಾಲಿನ ಫ್ರೆಂಚ್ ಓಪನ್ನ ಗೆದ್ದಿದ್ರು. ಜೆಕ್ ಗಣರಾಜ್ಯದ ಬಾರ್ಬೋರಾ ಕ್ರೇಜಿಕೋವಾ. ಓಕೆ, ಸೊ ನೆನ್ಪಿಡಬೇಕು. ನೆಕ್ಸ್ಟು 2021ನೇ ಸಾಲಿನ G7 ಶೃಂಗಸಭೆ ಎಲ್ಲಿ ನಡೆದಿತ್ತು, ಸೊ ಅದರ ಔಟ್ಕಮ್ಸ್ ಏನೇನು? ಸೊ ಎಲ್ಲಿ ನಡೆದಿತ್ತು ಅಂದರೆ 47ನೇ ಸಮಾವೇಶ ಬ್ರಿಟನ್ನಿನ ಕಾರ್ನ್ವಾಲಲ್ಲಿ ನಡೆದಿತ್ತು G7 ಶೃಂಗಸಭೆ. ಸೊ ಅದರ ಒಂದು ನೇತೃತ್ವವನ್ನು ಬೋರಿಸ್ ಅವರು ವಹಿಸಿದ್ರು. ಯಾರು ಗ್ರೇಟ್ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ ಬೋರಿಸ್ ಜಾನ್ಸನ್ ಅವರು. ಓಕೆ, ಇನ್ನು G7 ಒಂದು ಶೃಂಗಸಭೆ, G7ರಲ್ಲಿ ಯಾರ್ಯಾರಿದ್ದಾರೆ, ಸೊ ಏನೇನು ಅದೆಲ್ಲವನ್ನ ನಮ್ಮ ಮೋದಿಯವರು ಕೂಡ ಇದರಲ್ಲಿ ವರ್ಚುವಲ್ ಆಗಿ ಭಾಗವಹಿಸಿದ್ರು ಅನ್ನೋದು ಕೂಡ ಗಮನಿಸಬೇಕು. ನೆಕ್ಸ್ಟು G7ರಲ್ಲಿ ಯಾರ್ಯಾರಿದ್ದಾರೆ ನೋಡಿ. 1975ರಲ್ಲಿ G7 ದೇಶಗಳು ಒಂದು ಗುಂಪನ್ನು ಸ್ಥಾಪನೆ ಮಾಡಿಕೊಂಡು, ಇದಕ್ಕೆ ಯಾವುದೇ ಪ್ರಧಾನ ಕಚೇರಿ ಇಲ್ಲ, ಬದಲಾಗಿ ರೊಟೇಷನ್ ವೈಸ್ ಒಂದೊಂದು ದೇಶ ಒಂದೊಂದು ವರ್ಷ ಈ ಒಂದು ಮೀಟಿಂಗನ್ನು ನಡೆಸಿಕೊಡುತ್ತೆ. G7ರಲ್ಲಿ ಯಾರ್ಯಾರಿದ್ದಾರೆ? ಕೆನಡಾ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಜಪಾನ್ ಇದೆ, UK ಇದೆ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇದೆ. ಸೊ ಈಗ UK ಕಾರ್ನ್ವಾಲಲ್ಲಿ ಈ ಒಂದು G7 47ನೇ ಶೃಂಗಸಭೆ ನಡೀತಾ ಇರ್ತಕ್ಕಂಥದ್ದು. ಇನ್ನು G8 ಅಂದರೆ ರಷ್ಯಾ ಕೂಡ ಸೇರುತ್ತೆ, G20 ಅಂದರೆ ಭಾರತ ಕೂಡ ಭಾಗಿಯಾಗುತ್ತೆ. ಓಕೆ, ಇನ್ನು ನಾನು ಅವನಲ್ಲ ಅವಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದ ಸಂಚಾರಿ ವಿಜಯ್ ನಿಧನರಾದರು. ಬಹಳ ದುಃಖದ ವಿಷಯ. ಕೇವಲ 37 ವರ್ಷದ ಸಂಚಾರಿ ವಿಜಯರವರು ಹಲವಾರು ದಾಖಲೆಗಳನ್ನು ಮಾಡಿದ್ರು. ನಮ್ಮ ಕನ್ನಡಕ್ಕೆ ನಾನು ಅವನಲ್ಲ ಅವಳು ಚಿತ್ರದ ಮಾದೇಶ ಒಂದು ರೋಲ್ನ ಅಭಿನಯಕ್ಕಾಗಿ ಸಂಚಾರಿ ವಿಜಯರವರು 2014ರಲ್ಲಿ ನಮ್ಮ ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ನಟನೆಗೆ ತಂದುಕೊಟ್ಟಿದ್ರು. ಹಿಂದೆ ತಬರನ ಕತೆಗೆ ತಬರ ಶೆಟ್ಟಿಯಾಗಿ ಚಾರು ಹಾಸನ್ ರವರು 1986ರಲ್ಲಿ ಮತ್ತು ಚೋಮನ ದುಡಿ ಅಂತಕ್ಕಂಥ ಚಿತ್ರದ ಚೋಮನ ಪಾತ್ರಕ್ಕೆ MV ವಾಸುದೇವರಾವ್ ಅವರು 1975ರಲ್ಲಿ ನಟನೆಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ರು. ಹಾಗಾಗಿ ಸಂಚಾರಿ ವಿಜಯರವರು ಇತ್ತೀಚೆಗೆ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ರು. ಮೌನಿಯಾಗಿ ಮರೆಯಾದ ಸಂಚಾರಿ ಅನ್ನೋದು ನೆನಪು. ಓಕೆ, ನೆಕ್ಸ್ಟ್ ಮೈಕ್ರೋಸಾಫ್ಟ್ ಕಂಪನಿಯ ಹೊಸ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 11 ಈಗ ಲಾಂಚ್ ಆಗ್ತಾ ಇದೆ. ನಾವೆಲ್ಲ ವಿಂಡೋಸ್ 10 ಬಳಸ್ತಾ ಇದ್ವಿ, ಈಗ ವಿಂಡೋಸ್ 11 ಕೂಡ ಬರ್ತಾ ಇದೆ. ಜೂನ್ 24ರಂದು ಬಿಡುಗಡೆ ಆಗ್ತಾ ಇದೆ. 2025ಕ್ಕೆ ನಾವು ವಿಂಡೋಸ್ 10 ಅನ್ನ ಸ್ಟಾಪ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿಂಡೋಸ್ 11 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದರೆ ಮೈಕ್ರೋಸಾಫ್ಟ್ ಅವರು. ಮೈಕ್ರೋಸಾಫ್ಟ್ನ CEO ಯಾರಂದ್ರೆ ಸತ್ಯ ನಾಡೆಲ್ಲ, ಭಾರತೀಯ ಮೂಲದವರು. ಇನ್ನು ಮೈಕ್ರೋಸಾಫ್ಟ್ನ ಹೊಸ ಅಧ್ಯಕ್ಷರು ಯಾರು ಅಂದ್ರೆ ಕೂಡ ಸತ್ಯ ನಾಡೆಲ್ಲರವರೇ. ಓಕೆ, ನೋಡಿ, ಭಾರತೀಯ ಸಂಜಾತ ಟೆಕ್ಕಿ ಸತ್ಯ ನಾಡೆಲ್ಲ ಈಗ ಮೈಕ್ರೋಸಾಫ್ಟ್ನ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ನ್ಯೂ ಚೇರ್ಮನ್ ಆಫ್ ದ ಮೈಕ್ರೋಸಾಫ್ಟ್ ಯಾರಂದ್ರೆ ಸತ್ಯ ನಾಡೆಲ್ಲ. ಸತ್ಯ ನಾಡೆಲ್ಲ ಅವರು ಈ ಒಂದು ಮೈಕ್ರೋಸಾಫ್ಟ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದರು, CEO. ಈಗ ಮತ್ತೆ ಚೇರ್ಮನ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ನೆನ್ಪಿಡಿ, ಭಾರತೀಯ ಮೂಲದವರು, ಆ್ಯಕ್ಚುಲಿ ಹೈದರಾಬಾದ್ ಅವರು ಅನ್ನೋದು ನೆನ್ಪಿಡಬೇಕು. ನೆಕ್ಸ್ಟ್ ಟೋಕಿಯೋ ಒಲಿಂಪಿಕ್ಸ್ಗೆ ಆಯ್ಕೆ ಆಗಿರ್ತಕ್ಕಂಥ ಭಾರತದ ಮಹಿಳಾ ತಂಡದ ನಾಯಕಿ ಯಾರು ಅಂದರೆ ರಾಣಿ ರಾಮ್ಪಾಲ್ ಅವರು. ಸೊ ರಾಣಿ ರಾಮ್ಪಾಲ್ ಅವರು ಭಾರತದ ಹಾಕಿ ತಂಡದ ಮಹಿಳಾ ತಂಡವನ್ನು ನೇತೃತ್ವವನ್ನು ವಹಿಸಿದ್ರು. ಭಾರತದ ಹಾಕಿ ತಂಡವನ್ನು ಸೆಮಿಫೈನಲ್ವರೆಗೂ ಕರ್ಕೊಂಡೋಗಿ ಇಡೀ ಭಾರತದ ಮಹಿಳೆಯರ ಹಾಕಿ ತಂಡದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೆಮಿಫೈನಲನ್ನು ತಲುಪಿರ್ತಕ್ಕಂಥ ಕೀರ್ತಿಯನ್ನು ರಾಣಿ ರಾಮ್ಪಾಲ್ ಅವರು ವಹಿಸಿಕೊಂಡಿದ್ರು. ಓಕೆ, ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಪಡೆದಿದ್ದಾರೆ ರಾಣಿ ರಾಮ್ಪಾಲ್ ಅವರು. ಸೊ 2020ನೇ ಸಾಲಿನಲ್ಲಿ ರೋಹಿತ್ ಶರ್ಮರವರು, ಮರಿಯಪ್ಪನ್ ತಂಗವೇಲ್ರವರು, ಮನಿಕಾ ಬಾತ್ರರವರು ಮತ್ತು ವಿನೇಶ್ ಫೋಗಟ್ ಹಾಗೂ ರಾಣಿ ರಾಮ್ಪಾಲ್ ಅವರು ಈ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಪಡೆದಿದ್ರು. ಇನ್ನು ಮುಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ನಾವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿಬೇಕಾಗುತ್ತೆ. ಸೊ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ರೀನೇಮ್ ಮಾಡಿದ್ರು. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಆಂಟೋನಿಯೋ ಗುಟೆರಸ್ ಅವರು ಮತ್ತೊಮ್ಮೆ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ 2ನೇ ಟರ್ಮ್ ಅನ್ನ ಈಗ ಆಯ್ಕೆಯಾಗಿದ್ದಾರೆ. ಆಂಟೋನಿಯೋ ಗುಟೆರಸ್ ರೀಎಲೆಕ್ಟೆಡ್ ಆಸ್ UN ಸೆಕ್ರೆಟರಿ ಜನರಲ್ ಫಾರ್ ದ ಸೆಕೆಂಡ್ 5-year ಟರ್ಮ್. ಇವರು ಪೋರ್ಚುಗಲ್ನ ಪ್ರಧಾನಮಂತ್ರಿಗಳಾಗಿದ್ದರು. ನಂತರ 2017ರಲ್ಲಿ ಸೆಕ್ರೆಟರಿ ಜನರಲ್ ಆಫ್ ದ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ಗುಟೆರಸ್ ಅವರು ಆಯ್ಕೆಯಾಗಿದ್ದರು. ಈಗ ಮತ್ತೆ 2ನೇ ಬಾರಿಗೆ
ಮುಂದಿನ 5 ವರ್ಷಗಳವರೆಗೆ ಅವಿರೋಧವಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ಓಕೆ, ಆರ್ವ ಸಿಖ್ ಖ್ಯಾತಿಯ ಮಿಲ್ಖಾ ಸಿಂಗ್ ನಿಧನರಾಗಿದ್ದಾರೆ. ನೋಡಿ, ಮಿಲ್ಖಾ ಸಿಂಗು ಆರ್ವ ಸಿಖ್ ಅಂತ ಕರಿತಾ ಇದ್ವಿ, ಫ್ಲೈಯಿಂಗ್ ಸಿಖ್ ಅಂತ ಕರಿತಾ ಇದ್ವಿ, ಅವರು ಈಗ ನಿಧನರಾಗಿದ್ದಾರೆ. 1960ರ ರೋಮ್ ಒಲಿಂಪಿಕ್ಸ್ನ 400 ಮೀಟರ್ಸ್ ಓಟದಲ್ಲಿ ಫೈನಲ್ ಅನ್ನ ತಲುಪಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ರು. ಜೊತೆಗೆ ಅವರು ಬಹಳಷ್ಟು ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಸಹಿತ ಭಾರತಕ್ಕೆ ಚಿನ್ನದ ಪದಕಗಳನ್ನು ಗೆದ್ದುಕೊಟ್ಟಿದ್ರು. ಅವರ ಒಂದು ಜೀವನಗಾಥೆಯ ಮೂವಿ ಬಾಗ್ ಮಿಲ್ಕಾ ಬಾಗ್ ಅಂತ ಹಿಂದಿ ಚಲನಚಿತ್ರ ಬಂದಿತ್ತು. ನೆನ್ಪಿಡ್ಬೇಕು, ಬಾಗ್ ಮಿಲ್ಕಾ ಬಾಗ್ ಅಂತ. ಓಕೆ, ನೆಕ್ಸ್ಟ್ ಬೆಂಗಳೂರಿನ ನಿಮಾನ್ಸ್ಗೆ ಹೊಸ ನಿರ್ದೇಶಕರು ಈಗ ಆಯ್ಕೆಯಾಗಿದ್ದಾರೆ. ಸೊ ಅವ್ರು ಯಾರು ಅಂದರೆ ನ್ಯೂ ಡೈರೆಕ್ಟರ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ನಿಮಾನ್ಸ್ ಆಗುತ್ತೆ. ಇದು ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ ಇದೆ. ಸೊ ಬೆಂಗಳೂರಿನ ನಿಮಾನ್ಸ್ಗೆ ಈಗ ಡಾಕ್ಟರ್ ಪ್ರತಿಮಾ ಮೂರ್ತಿ ಹೊಸ ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರತಿಮಾ ಮೂರ್ತಿ ಅವರು ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಓಕೆ, ನೆಕ್ಸ್ಟ್ 43rd ಕ್ವಶನ್ನು, ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಯಾವ ದಿನ ಆಚರಿಸಲಾಗುತ್ತದೆ? ನೋಡಿ, ಇಂಟರ್ನ್ಯಾಷನಲ್ ಯೋಗ ಡೇ, ಸೊ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ. ಸೊ ಯಾವ ದಿನ ಅಂದರೆ 21ನೇ ಜೂನನ್ನು ಅಥವಾ ಜೂನ್ 21, ಸೊ ಅಂತಾರಾಷ್ಟ್ರೀಯ ಯೋಗ ದಿನವಾಗುತ್ತೆ. ಸೊ ಎಷ್ಟನೇ ಯೋಗ ದಿನ ಇದು? 7ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಸೊ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ. ಸೊ 2015ರಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾದರೆ 2015ರಿಂದ ಈಗ 2021ಕ್ಕೆ ಒಟ್ಟು 7ನೇ ಅಂತಾರಾಷ್ಟ್ರೀಯ ಯೋಗ ದಿನವಾಯಿತು. ಓಕೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ವಿಶ್ವಸಂಸ್ಥೆಯ ಭಾಷಣದಲ್ಲಿ ಜೂನ್ 21ರ ದಿನಾಂಕವನ್ನು ಸೂಚಿಸಿದ್ರು. ಅದನ್ನು ವಿಶ್ವಸಂಸ್ಥೆ ಒಪ್ಪಿಗೆ ಕೊಟ್ಟು ನಂತರ 2015ರಿಂದ ಆ ಒಂದು ದಿನವನ್ನು ಅಂದರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಲು ಒಪ್ಪಿಗೆ ನೀಡಿತ್ತು. ಹಾಗಾಗಿ 2015ರಿಂದ ನಾವು ಪ್ರತಿ ವರ್ಷ ಜೂನ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2021ರ ಥೀಮು ಯೋಗ ಫಾರ್ ವೆಲ್ ಬೀಯಿಂಗ್. ನೋಡಿ, 21 ಜೂನ್ ಇಂಟರ್ನ್ಯಾಷನಲ್ ಯೋಗ ಡೇ 2021, ಥೀಮು ಯೋಗ ಫಾರ್ ವೆಲ್ ಬೀಯಿಂಗ್. ಸೊ ಯೋಗ ಫಾರ್ ವೆಲ್ ಬೀಯಿಂಗು ಥೀಮ್ ಕೇಳ್ತಾ ಇದ್ದಾರೆ ಆವಾಗ. ಸೊ ನೆನ್ಪಿಡಿ. ಸೊ ನೆಕ್ಸ್ಟ್, ಯಾವ ದಿನವನ್ನ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ವೆರಿ ಈಸಿ. ಸೊ ಜೂನ್ 5 ನಾವು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಪರಿಸರದ ಸಂರಕ್ಷಣೆಗಾಗಿ ಜಾಗೃತಿಯನ್ನು ಮತ್ತು ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಥವಾ ವಿಶ್ವ ಪರಿಸರ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2021ರ ಥೀಮು ಎಕೋ ಸಿಸ್ಟಮ್ ರಿಸ್ಟೋರೇಷನ್. ಪರಿಸರ ವ್ಯವಸ್ಥೆಯ ಪುನರ್ ನಿರ್ಮಾಣ ಮಾಡಬೇಕು. ನಾವು ಹಾಳುಗೆಡವಿರ್ತಕ್ಕಂಥ ನಮ್ಮ ಪರಿಸರವನ್ನು ಮತ್ತೆ ರೀಸ್ಟೋರ್ ಮಾಡಬೇಕು ಅಲ್ವಾ? ಮತ್ತೆ ಯಾವ ಥರ ಇತ್ತು ಹಿಂದೆ ಅದೇ ಥರ ನಾವು ಅದೇ ಪರಿಸ್ಥಿತಿಗೆ ತರಬೇಕು, ಒಳ್ಳೆಯ ಪರಿಸ್ಥಿತಿಗೆ ತರಬೇಕು ಅನ್ನೋದು ಈ ಒಂದು 2021ರ ಥೀಮ್ ಆಗುತ್ತೆ. ಬಟ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಇದೇ ಥರ ಕೊಡ್ತಾರೆ, ಎಕೋ ಸಿಸ್ಟಮ್ ರೀಸ್ಟೋರೇಷನ್. ಸೊ 4 ಆಪ್ಷನ್ ಕೊಟ್ಟು ಜೂನ್ 5ರ ವಿಶ್ವ ಪರಿಸರ ದಿನದ ಥೀಮ್ ಏನಾಗಿತ್ತು ಅಂತ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಇಂಗ್ಲೀಷಲ್ಲೇ ಕನ್ನಡ ಅಕ್ಷರಗಳಲ್ಲಿ ಕೊಡ್ತಾರೆ. ಸೊ ಪರಿಸರ ವ್ಯವಸ್ಥೆ ಪುನರ್ ನಿರ್ಮಾಣ ಅಂತ ಕೊಡಲ್ಲ, ಬದಲಾಗಿ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತಾನೆ ಕೊಡ್ತಾ ಇದ್ದಾರೆ. ಇಂದಿನ ಪೇಪರ್ಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಜೂನ್ 5, 2021ರ ಪರಿಸರ ದಿನದ ಥೀಮು ಎಕೋಸಿಸ್ಟಮ್ ರಿಸ್ಟೋರೇಷನ್ ನೆನ್ಪಿಡಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಯಾವ ತಂಡ ಗೆಲ್ತು ಅಂದರೆ ನ್ಯೂಜಿಲೆಂಡ್ ತಂಡ. ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ICC WTC ಅನ್ನ ಗೆದ್ದಿದೆ ನ್ಯೂಜಿಲೆಂಡು. ಭಾರತವನ್ನ ಸೋಲಿಸುವ ಮುಖಾಂತರ ಪ್ರಪ್ರಥಮ ಬಾರಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಏನು ನಡೆದಿತ್ತು ಅದನ್ನ ನ್ಯೂಜಿಲೆಂಡ್ ತಂಡ ಗೆದ್ದು ಯಾವ ಟೀಮನ್ನು ಸೋಲಿಸ್ತು ಅಂದರೆ ಭಾರತ ತಂಡವನ್ನ ಅನ್ನೋದು ನೆನಪಿಡಬೇಕು. ಓಕೆ, ನೋಡಿ, ಭಾರತ ಮತ್ತು ನ್ಯೂಜಿಲೆಂಡ್ಗಳು ಈ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಹೋಗಿದ್ವು. ಅದರಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು. ಹಾಗಾಗಿ ನ್ಯೂಜಿಲೆಂಡು ಪ್ರಪ್ರಥಮ ಬಾರಿಗೆ ನಡೆದಿರ್ತಕ್ಕಂಥ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲಿಸ್ಟ್ ಆಯಿತು, ಫೈನಲಲ್ಲಿ ಗೆದ್ದಿರ್ತಕ್ಕಂಥ ತಂಡವಾಯಿತು. ಓಕೆ, ಇನ್ನು ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಅಮೆರಿಕ ಜಂಟಿ ಸಮರಾಭ್ಯಾಸವನ್ನು ನಡೆಸಿದ್ವು. ಸೊ ಇದನ್ನು ಆಲ್ರೆಡಿ ನಾವು ನೋಡಿದ್ವಿ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಆ್ಯಕ್ಚುಲಿ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳು ಸೇರಿ ಮಲಬಾರ್ ಸಮರಾಭ್ಯಾಸವನ್ನು ನಡೆಸ್ತವೆ. ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಮುಂದಿನ ನಾನು ಅಪ್ಡೇಟ್ಸಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನಾಡಪ್ರಭು ಕೆಂಪೇಗೌಡರ 512ನೇ ಜಯಂತಿ. ಸೊ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು 27 ಜೂನ್ 2021ರಂದು ನಮ್ಮ ಕರ್ನಾಟಕ ಸರ್ಕಾರ ಆಚರಣೆಯನ್ನು ಮಾಡಿತ್ತು. ಇದು 512ನೇ ಜಯಂತಿ ಆಗುತ್ತೆ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 512ನೇ
ಜಯಂತಿ ಆಗುತ್ತೆ. ಸರ್ವಶ್ರೇಷ್ಠ ದಾರ್ಶನಿಕ, ಅಪ್ರತಿಮ ಆಡಳಿತಗಾರ, ಬೆಂಗಳೂರು ಮಹಾನಗರದ ನಿರ್ಮಾತೃ. ಓಕೆ ನೋಡಿ, 512ನೇ ಜಯಂತಿ. ಈ 512ನೇ ಜಯಂತಿಯ ಪ್ರಯುಕ್ತ BBMPಯ ಸಹಯೋಗದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿಯಲ್ಲಿ ಕೆಂಪೇಗೌಡ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ನೋಡಿ, 511ನೇ ಜಯಂತಿಯಲ್ಲಿ ಯಡಿಯೂರಪ್ಪ ಅವರು ಏನು ಹೇಳಿದ್ರು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂದೆ 23 ಎಕರೆ ಪ್ರದೇಶದಲ್ಲಿ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ನಾವು ಲೋಕಾರ್ಪಣೆ ಮಾಡ್ತೀವಿ ಮುಂದಿನ ವರ್ಷ ಅಂತ ಹೇಳಿದ್ರು. ಈಗ ಅದು ರೆಡಿ ಆಗ್ತಾ ಇದೆ. ಹಾಗಾಗಿ ಎರಡು ಅಂಶಗಳು ಇಂಪಾರ್ಟೆಂಟು. ಜ್ಞಾನ ಭಾರತಿಯಲ್ಲಿ ಕೆಂಪೇಗೌಡ ಅಧ್ಯಯನ ಕೇಂದ್ರ, ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ 108 ಅಡಿ, ನೆನಪಿಡಿ. ಓಕೆ, ಭಾರತದ ಆರ್ಚರಿ ಪಟು ದೀಪಿಕಾ ಕುಮಾರಿ ಈಗ ಮತ್ತೆ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಆರ್ಚರಿ ಪಟು ಅಥವಾ ಬಿಲ್ಲುಗಾರಿಕೆ ವಿದ್ಯೆಯಲ್ಲಿ ಇವರು ದೀಪಿಕಾ ಕುಮಾರಿ ಬಹಳ ಫೇಮಸ್. ಓಕೆ, ಹಾಗಾಗಿ ಇವರೀಗ ನಂಬರ್ 1 ಸ್ಥಾನಕ್ಕೆ ಮತ್ತೆ ಬಂದಿದ್ದಾರೆ, ಸುದ್ದಿಲಿದ್ದಾರೆ, ನೆನ್ಪಿಡಿ. ಈವನ್ ಅವರ ಒಂದು ಪತಿಯಾಗಿರ್ತಕ್ಕಂಥ ಅತನು ದಾಸ್ ಕೂಡ ವೆರಿ ಇಂಪಾರ್ಟೆಂಟ್. ಇವರಿಬ್ರು ಬಿಲ್ಲುಗಾರಿಕೆ ವಿದ್ಯೆಯಲ್ಲಿ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ರು. ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು, ಬಟ್ ಪದಕವನ್ನು ಗೆಲ್ಲಿಲ್ಲ. ಹಾಗಾಗಿ ಸುದ್ದಿಲಿದ್ದಾರೆ ಅತನು ದಾಸ್ ಮತ್ತು ದೀಪಿಕಾ ಕುಮಾರಿ. ಭಾರತದ ಪತಿ ಪತ್ನಿ ಜೋಡಿ ಆಗ್ತಾರೆ ದೀಪಿಕಾ ಕುಮಾರಿ ಅತನು ದಾಸು. ಹಾಗಾದ್ರೂ ನೆನ್ಪಿಡೋಣ ಅನ್ನೋ ಉದ್ದೇಶಕ್ಕೆ. ಓಕೆ, ದಂಪತಿಗೆ ಬಂಗಾರದ ಹಾರ. ನೋಡಿ, ಇಬ್ರು ಒಟ್ಟಾಗಿ ಮಿಶ್ರ ಡಬಲ್ಸ್ ಅಲ್ಲಿ ಚಿನ್ನ ಗೆದ್ದಿದ್ದಾರೆ. ಓಕೆ, ಬಟ್ ಒಲಿಂಪಿಕ್ಸ್ ಅಲ್ಲಿ ಪದಕವನ್ನು ಗೆದ್ದಿಲ್ಲ. ಸುದ್ದಿಲಿದ್ದಾರೆ ಅಂದ್ರೆ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್, ಭಾರತದಿಂದ UAEಗೆ T20 ವಿಶ್ವಕಪ್ ಶಿಫ್ಟ್ ಆಗಿದೆ. ಯಾಕಂದ್ರೆ ಭಾರತದಲ್ಲಿ ಕೊರೋನಾ ಪ್ಯಾಂಡಮಿಕ್ ಹೆಚ್ಚಿಗೆ ಇದೆ. ಹಾಗಾಗಿ ಭಾರತದಲ್ಲಿ ನಡಿಬೇಕಾಗಿದ್ದ, ಭಾರತವು ಆತಿಥೇಯ ರಾಷ್ಟ್ರವಾಗಬೇಕಾಗಿತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ಗೆ. ಈಗ ಅದನ್ನ ಭಾರತವು UAE ನಲ್ಲಿ ನಡೆಸ್ತಾ ಇದೆ. ಭಾರತವೇ ನಡೆಸುತ್ತೆ, BCCI ನಡೆಸುತ್ತೆ. ಅದನ್ನ BCCI ಪ್ರೆಸಿಡೆಂಟ್ ಸೌರವ್ ಗಂಗೂಲಿ ಹೇಳಿರ್ತಕ್ಕಂಥದ್ದು. ಓಕೆ, ಈಗ ಇನ್ನೇನು ಇದು ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ 2021 ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ, ವೆರಿ ವೆರಿ ಇಂಪಾರ್ಟೆಂಟ್. ಜೂನ್ 23 ಬಹಳ ನೆನಪಿಡಿ. ಈ ವರ್ಷ ಟೋಕಿಯೋ ಒಲಿಂಪಿಕ್ಸ್ ನಡೆದಿತ್ತು, ಅದಕ್ಕೋಸ್ಕರ 1948ರಲ್ಲಿ ವರ್ಲ್ಡ್ ಒಲಿಂಪಿಕ್ ಡೇನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು 1894 ಜೂನ್ 23 ಆರಂಭವಾಗಿತ್ತು ಅಥೆನ್ಸ್ ಅಲ್ಲಿ. ಹಾಗಾಗಿ ಇದೇ ದಿನವನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ 1948ರಿಂದ. ಓಕೆ, ಹಾಗಾಗಿ ಜೂನ್ 23 ವೆರಿ ಫೇಮಸ್, ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಟೋಕಿಯೋ ಒಲಿಂಪಿಕ್ಸ್ ಮುಗಿದಿರೋದ್ರಿಂದ ಜೂನ್ 23 ನೆನಪಿಡಲೇಬೇಕು. ಓಕೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ 23 ಜೂನ್. ಇನ್ನು ಮೊಡರ್ನಾ ಭಾರತದಲ್ಲಿ ಲಭ್ಯವಾಗ್ತಕ್ಕಂಥ 4ನೇ ಲಸಿಕೆ ಆಗುತ್ತೆ. ಈಗ ಆಲ್ರೆಡಿ ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ ಮತ್ತು ICMR ಸಹಯೋಗದಲ್ಲಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಮತ್ತು ದೇಶೀಯವಾಗಿ ತಯಾರಿಸಿರ್ತಕ್ಕಂಥ ಮೊದಲ ಒಂದು ಲಸಿಕೆ ಆಗಿತ್ತು. ನೆಕ್ಸ್ಟ್ ಕೋವಿಶೀಲ್ಡ್. ಓಕೆ, ಇಂಗ್ಲೆಂಡ್ನ ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಸಂಸ್ಥೆಯವರು ಸ್ಥಾಪಿಸಿರ್ತಕ್ಕಂಥ, ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಕೋವಿಡ್ ಲಸಿಕೆ ಆಗುತ್ತೆ. ಇದನ್ನ ಪುಣೆಯ SII ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಈ ಒಂದು ಅಭಿವೃದ್ಧಿಯನ್ನು ಭಾರತದಲ್ಲಿ ಕೋವಿಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ರು. 1 ಆಯಿತು, 2 ಆಯಿತು, 3ನೇದು ಸ್ಪುಟ್ನಿಕ್ V. ಓಕೆ, ಇದು ರಷ್ಯಾದ ಒಂದು ಲಸಿಕೆ ಆಗಿತ್ತು. ಈಗ 4ನೇದು ಮೊಡರ್ನಾ ಆಯಿತು. ಇದು ಅಮೆರಿಕ ಮೂಲದ ಒಂದು ಲಸಿಕೆ ಆಗುತ್ತೆ, ಭಾರತದಲ್ಲಿ ಲಭ್ಯ ಆಗ್ತಾ ಇದೆ. ಮೊಡರ್ನಾಗೆ ಈಗ ಅನುಮೋದನೆ ಸಿಕ್ಕಿದೆ. ನೆಕ್ಸ್ಟ್, ವಿಶ್ವ ರಕ್ತದಾನಿಗಳ ದಿನ 2021 ಜೂನ್ 14 ಆಗುತ್ತೆ. ವರ್ಲ್ಡ್ ಬ್ಲಡ್ ಡೋನರ್ ಡೇ 2021. ಥೀಮ್ ಏನು? ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ಗಿವ್ ಬ್ಲಡ್, ನೋಡಿ, ಗಿವ್ ಬ್ಲಡ್ and keep the world beating. ಇದು 2021 14 ಜೂನ್ ಅಂದು ಆಚರಿಸುವ ವಿಶ್ವ ರಕ್ತದಾನಿಗಳ ದಿನ. ವಿಶ್ವ ರಕ್ತದಾನಿಗಳ ದಿನದ ಥೀಮ್ ಆಗಿದೆ. ವರ್ಲ್ಡ್ ಬ್ಲಡ್ ಡೋನರ್ ಡೇ 2021 14 ಜೂನ್. ನೆಕ್ಸ್ಟ್, ಕೋಲಾರದಿಂದ ದೆಹಲಿಗೆ ಕಿಸಾನ್ ರೈಲು. ಕಿಸಾನ್ ರೈಲಿನ ಕೋಲಾರದಿಂದ ಮಾವಿನ ಹಣ್ಣುಗಳನ್ನು ಸಾಗಿಸುವ ಕಿಸಾನ್ ರೈಲಿಗೆ ಈಗ ಹಸಿರು ನಿಶಾನೆ ದೊರಕಿದೆ. ಕಿಸಾನ್ ರೈಲು ಮೊದಲನೇದು ಯಾವುದು, 100ನೇದು ಯಾವುದು ಅಂತ ಆಲ್ರೆಡಿ ನಾವು ಇಂದಿನ ಕರೆಂಟ್ ಇವೆಂಟ್ಸ್ ಅಲ್ಲಿ ಮಾತಾಡಿದ್ವಿ. ಈವನ್ ಬಹಳ ಕರೆಂಟ್ ಇವೆಂಟ್ಸ್, ಬಹಳ ಕ್ವಶನ್ ಪೇಪರ್ ಅಲ್ಲೂ ಸಹಿತ ಕೇಳಿದ್ರು. ಓಕೆ ನೋಡಿ, ಕಿಸಾನ್ ರೈಲಿಗೆ CM ಚಾಲನೆ. ಹೀಗೆ ಜೂನ್ 2021 ಪ್ರಚಲಿತ ಘಟನೆಗಳ ಒಂದು ಕ್ವಿಕ್ ಗ್ಲಾನ್ಸ್ ಅನ್ನ ಮಾಡಿದ್ವಿ. ಬಹಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ
ಸರ್ ಕ್ವಿಕ್ ಗ್ಲಾನ್ಸ್ ST ಹತ್ರ ಇದೆ, PCPSIಗಳು ಹತ್ರ ಇದ್ದಾವೆ, ಸೊ ಬೇಗನೆ ಮಾಡಿಕೊಡಿ ಅಂತ. ಹಾಗಾಗಿ ಸೊ ಮೇದು ಆಯಿತು, ಜೂನ್ದು ಆಯಿತು, ನೆಕ್ಸ್ಟ್ ಜುಲೈ ಆಗಸ್ಟನ್ನು ಸಹಿತ ಆದಷ್ಟು ಬೇಗನೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇದು ಕ್ಲಾಸ್ ನಂಬರ್ 38 ಆಗಿತ್ತು. ಜೂನ್ 2021 ಪ್ರಮುಖ ಪ್ರಚಲಿತ ಘಟನೆಗಳ ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಎಲ್ಲ ಘಟನೆಗಳನ್ನು ಒಂದೇ ವಿಡಿಯೋದಲ್ಲಿ ರೌಂಡ್ ಅಪ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಿತ್ತು. ಸೊ ನಿಮಗೆಲ್ಲ ಭಾಳ ಯೂಸ್ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.